श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् भवेत्। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम्। दुर्वादिध्वान्तरवगे वैष्णवेन्दैवरेन्दवे श्रीराघवेन्द्रगुरवे नमोऽत्यन्तदयाळवे। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरिः ओम्। ಸ್ವಸ್ತಿಸ್ತು ಸತಾಂ. ಈ 7 ದಿನಗಳ ಕಾಲ ರಾಮಾಯಣ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯ ಈ 2 ಗ್ರಂಥಗಳಲ್ಲಿ ಹೇಳಿರುವಂತಹ ಅನೇಕ ವಿಚಾರಗಳನ್ನು ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಈ 7 ದಿನಗಳ ಕಾಲ ನಾವು ಮನನವನ್ನು ಮಾಡಿದ್ದೇವೆ. ಮಾಡಿರುವಂತಹ ಈ ಮನನ ಏನಿದೆ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಘಟ್ಟ ಮಂಗಳ ಇಲ್ಲಿಗೆ ಮುಗಿದಿಲ್ಲ. ಇದು ಅಂತ್ಯ ಮಂಗಳ ಅಂತ ಅಂದುಕೊಳ್ಳೋದು ಬೇಡ. ಇನ್ನೂ ಅನೇಕ ವಿಚಾರಗಳನ್ನು ನಾವು ಮನನ ಮಾಡಲಿಕ್ಕಿದೆ, ಪೂರ್ಣ ಆಗಿಲ್ಲ. ಹಾಗಾಗಿ ಮುಂದೆ ಸಮಯ ಸಿಕ್ಕಾಗ ಯಾವಾಗಾದರೂ ಮತ್ತೆ ಇದನ್ನು ಮುಂದುವರಿಸಬಹುದು. ಎಷ್ಟು ನಮ್ಮ ಶಕ್ತಿಯಲ್ಲಿದೆ ಅಷ್ಟು ಇವತ್ತು ಸಂಗ್ರಹವಾಗಿ, ಹೆಸರೇ ಸಂಗ್ರಹ ರಾಮಾಯಣ. ಹಾಗಾಗಿ ಅದನ್ನು ಇನ್ನೂ ಸಂಗ್ರಹ ಮಾಡಿ ನಾವು ಮನನವನ್ನು ಮಾಡ್ತಾ ಇದ್ದೇವೆ. ಮಾಡಿದ್ದನ್ನು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡುವಂಥ ಒಂದು ಪ್ರಸಂಗ. ಭರತನ ಅದ್ಭುತವಾದ ವ್ಯಕ್ತಿತ್ವವನ್ನು ನಾವು ಕಂಡಿದ್ದೇವೆ. ಕೌಸಲ್ಯಗೆ ಸಾಂತ್ವನವನ್ನು ಮಾಡಿ ನಾನು ರಾಮನನ್ನು ಕರೆದುಕೊಂಡು ಬರಬೇಕು ಅಂಥೇಳಿ ಕಾಡಿಗೆ ಬರಲಿಕ್ಕೆ ಪ್ರಯತ್ನ ಪಟ್ಟಾಗ ವಸಿಷ್ಠರು ಸೇರಿಕೊಂಡಿದ್ದಾರೆ. ಜನರೆಲ್ಲ ಅವನ ಮುಂದೆ ನಿಂತು ಕೇಳ್ತಾ ಇದ್ದಾರೆ, ಎಲ್ಲಿಗೆ ಹೊರಟಿದ್ದೀ ಅಂತ. ಅದಕ್ಕೆ ರಾಮನನ್ನು ಕರೆದುಕೊಂಡು ಬರಬೇಕು ಅಂತ ಹೊರಟಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ವಸಿಷ್ಠ ಋಷಿಗಳು ಹೇಳ್ತಾರೆ, ಈಗ ರಾಮ ಕಾಡಿಗೆ ಹೋಗಾಗಿದೆ, ಈಗ ರಾಜ ಇಲ್ಲ ಅಂತಾದರೆ ಅರಾಜಕತೆ ಅದು ತಾಂಡವವಾಡತ್ತೆ, ಅನೇಕ ದುಷ್ಟರೆಲ್ಲ ದಾಳಿ ಮಾಡ್ತಾರೆ, ಆಗ ಇರತಕ್ಕಂಥ ಪ್ರಜೆಗಳೆಲ್ಲರಿಗೂ ಕೂಡ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ನೀನು ರಾಜ ಆಗಬೇಕು ಅಂತ ವಸಿಷ್ಠ ಋಷಿಗಳು ಹೇಳಿದಾಗ ಅದಕ್ಕೆ ಭರತ ಹೇಳುವಂತಹ ಮಾತು, ಜಗತಾಂ ಏಕನಾಥೇ ಮೇ ನಾಥೇ ರಾಮೇ ವಿರಾಜತಿ ಬ್ರಹ್ಮನಂದನ ಮಾಂ ನಾಥಂ ನಬ್ರುವಂತಿ ಭವಾದೃಶಾಹ ಅಂತ. ಇಡೀ ಜಗತ್ತಿಗೆ ನಾಯಕನಾಗಿರತಕ್ಕಂತಹವನು, ಜೊತೆಗೆ ಜಗತ್ತಿಗೆ ಮಾತ್ರ ಅಲ್ಲ, ಜಗತ್ತಲ್ಲಿ ನಾನು ಸೇರಿದ್ದೇನೆ, ಆದ್ದರಿಂದ ನನಗೂ ನಾಥನಾಗಿದ್ದಾನೆ. ಮೇ ನಾಥೆ ರಾಮೇ ವಿರಾಜತಿ, ರಾಮದೇವರು ಇದ್ದಾಗ ನನ್ನನ್ನು ನಾಥ ನಾಥ ರಾಜ ಅಂತ ಕರಿತಿದ್ದೀರಲ್ಲ, ಇದು ನಿಮ್ಮಂತಹ ಬ್ರಹ್ಮಜ್ಞಾನಿಗಳು ಹೇಳುವಂತಹ ಮಾತಲ್ಲ ಅನ್ನೋದನ್ನ ಜನರ ಮುಂದೆ ತಾನು ಮಾತಾಡ್ತಾ ಇದ್ದಾರೆ. ಅಂದರೆ ನನಗೆ ರಾಜ್ಯದ ಆಸೆ ಇಲ್ಲ, ರಾಮನೇ ರಾಜನಾಗಬೇಕು, ರಾಮನ ದಾಸನಾಗಿ ನಾನಿರಬೇಕು ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸಿದ್ದಾನೆ. ಜನರಿಗೆ ಅಪಾರವಾದ ಸಂತೋಷ ಆಗಿದೆ ಈ ಭರತನ ಈ ಮಾತನ್ನು ಕೇಳಿ. ಹಾಗಾಗಿ ರಾಮನನ್ನ ಪುನಃ ಕರೆದುಕೊಂಡು ಬಂದು ಅವನನ್ನೇ ರಾಜನನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಕಾಡಿಗೆ ಹೊರಟಿದ್ದೇನೆ ಅಂತ ಹೇಳಿ ಕಾಡಿಗೆ ಬರ್ತಾನೆ. ಜೊತೆಗೆ ತಾಯಂದಿರು ಬರ್ತಾರೆ, ವಸಿಷ್ಠ ಋಷಿಗಳು ಬರ್ತಾರೆ,
ಜಾಬಾಲಿ ಋಷಿಗಳು ಬಂದಿದ್ದಾರೆ. ಬಂದು ಎಲ್ಲ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಲ್ಲ, ನೀನು ಬಂದು ಮತ್ತೆ ರಾಜನಾಗಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ಅದಕ್ಕೆ ರಾಮದೇವರು ಹೇಳ್ತಾರೆ, ನಾನು ತಂದೆಗೆ ಕೊಟ್ಟ ಮಾತನ್ನ ಮೀರಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾತು ಕೊಟ್ಟಿದ್ದೇನೆ, ಪ್ರತಿಜ್ಞೆಯನ್ನು ಮುರಿಯುವಂತಹ ಕೆಲಸ ನಮ್ಮ ವಂಶದಲ್ಲಿ ಯಾರೂ ಮಾಡಿಲ್ಲ, ಹಾಗಾಗಿ ನಾನು ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದಾಗ ಜಾಬಾಲಿ ಋಷಿಗಳು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವ ಸಂದರ್ಭದಲ್ಲಿ ಹೀಗೆ ನಡೆದುಕೊಳ್ಳಬೇಕು ಅನ್ನೋದಕ್ಕೆ ತೋರಿಸ್ಲಿಕ್ಕೆ ಜಾಬಾಲಿ ಋಷಿಗಳು ಹೇಳ್ತಾರೆ. ಯಾವ ತಂದೆ ಮಾತು, ಯಾವ ಪ್ರತಿಜ್ಞೆ, ಗುರುವಾಜ್ಞೆ ಇಲ್ಲ, ಯಾವುದನ್ನು ಮಾಡುವ ಅಗತ್ಯ ಇಲ್ಲ. ಅಂತಹ ಪರಿಸ್ಥಿತಿ ಬಂದಿದೆ. ಜಗತ್ತೇ ನಾಶ ಆಗುವಂತ ಪರಿಸ್ಥಿತಿ ಬಂದಾಗ ನಾನು ಪ್ರತಿಜ್ಞೆಯನ್ನು ಹಿಡಿದು ಕೂಡ್ತೀನಿ ಅನ್ನೋದು ಅದು ತಪ್ಪಾಗತ್ತೆ ಅಂತ ಮಾತಾಡಿದ್ದಾರೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಈ ಮಾತನ್ನು ಹೇಳ್ತಾರೆ. ಇದನ್ನ ನೋಡಿದಾಗ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಅಂದ್ರೆ, ಗುರುಗಳಿಲ್ಲ, ಧರ್ಮ ಇಲ್ಲ, ದೇವರಿಲ್ಲ, ಯಾರ ಮಾತನ್ನು ಬೇಕಾದ್ರೆ ಮೀರಬಹುದು ಅನ್ನುವ ರೀತಿಯಲ್ಲಿ ಒಂದು ನಾಸ್ತಿಕ್ಯವಾದವನ್ನ ಜಾಬಾಲಿ ಋಷಿಗಳು ಮಾತಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ರಾಮದೇವರು ಕೂಡ ಸ್ವಲ್ಪ ಕೋಪಗೊಂಡವರಂತೆ ಮಾತಾಡ್ತಾರೆ ಈ ಸಂದರ್ಭದಲ್ಲಿ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಾಸ್ತಿಕ್ಯ ಬುದ್ಧಿಯಿಂದ ಈ ಮಾತನ್ನ ಹೇಳ್ತಾ ಇಲ್ಲ. ನಿನ್ನಂತಹ ರಾಜ ಇಲ್ಲ ಅಂತಾದರೆ, ಭರತ ತಾನು ರಾಜ ಆಗಲ್ಲ ಅಂತ ಹಠ ಮಾಡ್ತಾ ಕೂತಿದ್ದಾನೆ. ಹಾಗಾದ್ರೆ ಯಾರೂ ರಾಜರು ಇಲ್ಲ ಅಂತಾದ್ರೆ ಪ್ರಜೆಗಳ ಪರಿಸ್ಥಿತಿ ಏನು? ಇದನ್ನ ಗಮನಿಸ್ಬೇಕು. ರಾಜನಾದವನು ನನ್ನ ಮಾತು, ನನ್ನ ಧರ್ಮ, ನನ್ನ ಕರ್ತವ್ಯಗಳು ಅದು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಜನರ ಯೋಗಕ್ಷೇಮ ಅನ್ನೋದು ಆದ್ಯ ಕರ್ತವ್ಯ. ನನಗೆ ಏನಾದರೂ ತೊಂದರೆ ಇಲ್ಲ, ಜನರ ರಕ್ಷಣೆಯನ್ನು ಮಾಡಬೇಕು ಅಂತ ಇರಬೇಕು ರಾಜನಾದವನು. ದಶರಥನು ವಿಶ್ವಾಮಿತ್ರರಿಗೆ ಅದೇ ಮಾತನ್ನು ಹೇಳ್ತಾನೆ, ರಾಜನಾದವನು ಜನರಿಗೆ ಬಂದ ಕಷ್ಟವನ್ನು ಪರಿಹಾರ ಮಾಡಬೇಕು. ಹಾಗಾಗಿ ನೀವು ಬಂದು ಕೇಳ್ಕೊಳ್ತಾ ಇದ್ದೀರಾ, ನಿಮ್ಮ ಸಹಾಯಕ್ಕೆ ನಾನು ಬರ್ತೇನೆ. ನನ್ನ ದೇಹದಲ್ಲಿ ಪ್ರಾಣ ಇರುವಷ್ಟರ ತನಕ ನಾನು ಯುದ್ಧ ಮಾಡಿ ನಿಮಗೆ ರಕ್ಷಣೆಯನ್ನು ಮಾಡಿಕೊಡ್ತೇನೆ ಅಂತ ಈ ಮಾತನ್ನ ದಶರಥ ಹೇಳಿರ್ತಾನೆ. ಹಾಗಾಗಿ ಇದೆಲ್ಲ ಕಂಡಿರತಕ್ಕಂತಹ ಜಾಬಾಲಿ ಋಷಿಗಳು ಅವ್ರು ಹೇಳ್ತಾರೆ, ಇಂಥ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನ ಮುರಿಯುವಂತಹದ್ದು ಅದೇನು ತಪ್ಪಲ್ಲ ಅನ್ನೋ ಭಾವನೆಯಲ್ಲಿ ಜಾಬಾಲಿ ಋಷಿಗಳು ಹೇಳಿದ್ರೆ, ಇಲ್ಲ, ತಂದೆಯ ಮಾತನ್ನ ಮೀರೋದು ನಾನು ಯಾವತ್ತೂ ಮಾಡೋದಿಲ್ಲ, ಹಾಗಾಗಿ ನಾನು ಬರೋದಿಲ್ಲ ಅಂತ. ಅದಕ್ಕೆ ಭರತ ಇನ್ನೊಂದು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾನೆ. ಹೇಗಾದ್ರೂ ಮಾಡಿ ಕರ್ಕೊಂಡು ಬರಬೇಕು, ರಾಮನನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ಅದಕ್ಕೂ ಕೂಡ ಇಲ್ಲ, ನನ್ನ ಸಂಕಲ್ಪನೆ ಬೇರೆ ಇದೆ, ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿ ಕಳಿಸಿದ್ದಾನೆ. ಹಾಗಾದ್ರೆ ನಾನು ಉಪವಾಸ ಕೂಡ್ತೀನಿ ಅಂತ ಹೇಳಿ ಉಪವಾಸ ಕೂತಿದ್ದಾನೆ ಭರತ. ಆ ಸಂದರ್ಭದಲ್ಲಿ ರಾಮದೇವರು ತನ್ನ ಪಾದುಕೆಗಳನ್ನು ಕೊಟ್ಟು, ಇದೇ ನಿನಗೆ ರಕ್ಷೆಯಾಗಿ ನಿಲ್ಲತ್ತೆ, ಇದನ್ನ ಸಿಂಹಾಸನದಲ್ಲಿಟ್ಟು ಇದನ್ನೇ ನೀನು ರಾಜನನ್ನಾಗಿ ಮಾಡಿಕೊಂಡು ನೀನು ಮುಂದೆ ರಾಜ್ಯಭಾರ ಮಾಡು ಅಂತ ಹೇಳಿದಾಗ ಅದನ್ನು ಸ್ವೀಕಾರ ಮಾಡಿ ಒಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ. ನಾನು ಪುರಪ್ರವೇಶವನ್ನು ಮಾಡೋದಿಲ್ಲ, ಅಯೋಧ್ಯೆ ನಗರದಲ್ಲಿ ಕಾಲೇ ಇಡೋದಿಲ್ಲ, ಆ ಗಡಿಯನ್ನೇ ನಾನು ದಾಟೋದಿಲ್ಲ, ಆ ಅಯೋಧ್ಯೆಯ ಹೊರಭಾಗದಲ್ಲಿ ನಾನಲ್ಲಿ ವಾಸ ಮಾಡಿಕೊಂಡಿರ್ತೇನೆ. ಸಿಂಹಾಸನದಲ್ಲಿ ಯಾರಿರ್ತಾರೆ ಅಂದ್ರೆ ನಿನ್ನ ಪಾದುಕೆಗಳನ್ನೇ ಸಿಂಹಾಸನದಲ್ಲಿ ಇಟ್ಟು ಪಟ್ಟಾಭಿಷೇಕ ಮಾಡ್ತೀನಿ. ಶ್ವೇತಛತ್ರ, ಧ್ವಜ, ಪತಾಕಿ ಇವುಗಳೆಲ್ಲ ರಾಜನ ವೈಭವ ಏನಿದ್ರು ಅದು ಪಾದುಕೆಗಳಿಗೆ ಮಾತ್ರ. ನಾನು ಅದನ್ನ ಒಂದು ದಿವಸವೂ ನಾನು ಆ ರಾಜವೈಭವದಲ್ಲಿ ನಾನು ಇರೋದಿಲ್ಲ. ಹೇಗೆ ವ್ರತದಲ್ಲಿರತಕ್ಕಂಥ ವ್ಯಕ್ತಿಗಳು ಬ್ರಹ್ಮಚರ್ಯದಿಂದ ಇರ್ತಾರೆ, ನಿಷ್ಠೆಯಲ್ಲಿರ್ತಾರೆ, ಅದೇ ರೀತಿಯಾಗಿ ನಾನು ಇರ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ತನ್ನ ತಾಯಂದರನ್ನ ರಾಜ್ಯದ ಒಳಗೆ ಕಳಿಸಿದ್ದಾನೆ. ಇದರ ಜೊತೆಗೆ ಇನ್ನೊಂದು ಪ್ರತಿಜ್ಞೆಯನ್ನ ಭರತ ಮಾಡಿದ್ದು, 14 ವರ್ಷ ಆದಮೇಲೆ ನಾನು ಬರ್ತೀನಿ ಅಂತ ನೀನು ಮಾತು ಕೊಟ್ಟಿದ್ದಿ. ಭರತನಿಗೆ ರಾಮದೇವರ ಸಾಂತ್ವನವನ್ನು ಮಾಡೋದು ಏನಿಲ್ಲ, 14 ವರ್ಷ ಇದೆ, 14 ವರ್ಷ ಕಳೆದ ನಂತರ ನಾನು ಅವಶ್ಯವಾಗಿ ಬಂದೇ ಬರುತ್ತೇನೆ, ನಾನೇ ರಾಜನಾಗ್ತೇನೆ ಅಂತ ಹೇಳಿ ರಾಮದೇವರ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು 14 ವರ್ಷ ಕಾಯ್ತೀನಿ. 14 ವರ್ಷ ಕಳೆದ ಮೇಲೆ ನೀನು ಬರಲಿಲ್ಲ ಅಂತಾದ್ರೆ ನಾನು ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿ ರಾಮದೇವರ ಪಾದುಕೆಗಳನ್ನ ಸ್ವೀಕಾರ ಮಾಡಿಕೊಂಡು ಹೋಗಿದ್ದಾನೆ ಭರತ. ಈ ಅಂಶಗಳನ್ನ ತಿಳಿಸಿಕೊಡ್ತಾರೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಅಂತಂದ್ರೆ ಅನೇಕ ಧರ್ಮ ಸೂಕ್ಷ್ಮತೆಗಳು ಇದರಲ್ಲಿ ನಾವು ಕಾಣ್ತಾ ಇದ್ದೇವೆ. ಜಾಬಾಲಿ ಋಷಿಗಳು ಹೇಳಿರುವಂತಹ ಮಾತು, ಅವ್ರು ಹೇಳಿದ್ದು
ಸಮಾಜಕ್ಕೆ ಜಗತ್ತಿಗೆ ತೊಂದರೆ ಆಗತ್ತೆ ಅನ್ನೋವಾಗ ನಮ್ಮ ಪ್ರತಿಜ್ಞೆಯನ್ನು ಮುರಿದು ಅದು ತಪ್ಪಲ್ಲ ಅನ್ನುವ ಮಾತು, ಇದು ಶಾಸ್ತ್ರದ ಸಮ್ಮತವೇ. ಆದರೆ ರಾಮದೇವರು ನಾನು ಪ್ರತಿಜ್ಞೆಯನ್ನ ಮಾಡಿದ್ದೇನೆ, ನಾನು ಬರೋದಿಲ್ಲ ಅಂತ ಇಷ್ಟು ಕಟುವಾಗಿ ಕೇವಲ ತನ್ನ ಪ್ರತಿಜ್ಞೆ ಹೆಚ್ಚಾಯಿತು, ಜನರ ರಕ್ಷಣೆಯ ಬಗ್ಗೆ ಅವರಿಗೆ ಗಮನ ಇಲ್ಲ ಅನ್ನುವಂಥ ವಿಚಾರಗಳನ್ನು ನಮಗೆ ಕಾಣುತ್ತೆ. ಆ ರೀತಿ ನಮಗೆ ಅನಿಸುತ್ತೆ ಮೋಹಕವಾದ ಪ್ರಸಂಗಗಳು. ಹಾಗಾದ್ರೆ ಅದಕ್ಕೋಸ್ಕರ ರಾಮದೇವರು ತನ್ನ ಪಾದುಕೆಗಳನ್ನು ಕೊಟ್ಟಿದ್ದಾರೆ. ಪಾದುಕೆಗಳ ಸಮರ್ಪಣೆ ಮಾಡೋದು ಅಂತಂದ್ರೆ ತಾನು ಬೇರೆ ಅಲ್ಲ, ತನ್ನ ಪಾದುಕೆ ಬೇರೆ ಅಲ್ಲ ಅನ್ನುವ ಒಂದು ಅಭಿಪ್ರಾಯದಲ್ಲಿ. ಯಾಕೆಂದ್ರೆ ಪರಮಾತ್ಮನ ಸಂಪರ್ಕ ಪಡೆದಿದೆ ಅಂತಂದ್ರೆ ಅದು ಸಾಮಾನ್ಯವಾದದ್ದಲ್ಲ, ಅದರಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಭರತ ಆ ಪಾದುಕೆಗಳನ್ನು ಕೇಳಿದ್ದಾನೆ, ರಾಮದೇವರು ಕೊಟ್ಟಿದ್ದಾರೆ. ಅಂದರೆ ರಾಮದೇವರು ತನ್ನ ಪ್ರತಿಜ್ಞೆಯನ್ನು ಪಾಲನೆ ಮಾಡಲಿಕ್ಕೋಸ್ಕರ ಜನಗಳನ್ನ ಕಷ್ಟದಲ್ಲಿ ಸಿಕ್ಕಾಕ್ಸಿದ್ದಾರೆ ಅನ್ನೋದಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ರಾಮದೇವರ ಪಾದುಕೆಗಳೇ ಈ ಕೆಲಸವನ್ನು ಮಾಡ್ತಾ ಇದೆ. ಅಂದ್ರೆ ಅರ್ಥ ಮಾಡಿಕೊಳ್ಬೇಕು, ರಾಮದೇವರ ಶಕ್ತಿ ಸಾಮರ್ಥ್ಯಗಳು ಹೇಗಿರಬೇಕು. ಜನರ ರಕ್ಷಣೆ ಆಗಬೇಕು ಅಂತಂದ್ರೆ ರಾಮದೇವರೇ ಬರಬೇಕು ಅಂತಿಲ್ಲ, ರಾಮನ ಪಾದುಕೆಗಳು ಬಂದರೂ ಸಾಕು, ಅದರಿಂದಲೂ ಜಗತ್ತಿನ ರಕ್ಷಣೆ ಆಗತ್ತೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಪರಮಾತ್ಮ ತನ್ನ ಪಾದುಕೆಗಳನ್ನು ಕೊಟ್ಟಿದ್ದಾನೆ. ಒಂದು ಸಂದರ್ಭದಲ್ಲಿ ರಾಮದೇವರು ಹುಲ್ಲಿನ ಮೇಲೆ ನಡೆದುಕೊಂಡು ಹೋಗುವಾಗ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಲಕ್ಷ್ಮಣನ ಬಾಯಲ್ಲಿ ಕೇಳಿಸ್ತಾರೆ, ಎಷ್ಟು ಪುಣ್ಯ ಮಾಡಿದೆ ಈ ಹುಲ್ಲು. ಯಾಕೆ ಅಂತಂದ್ರೆ ರಾಮನ ಪಾದದ ಸ್ಪರ್ಶ ಆ ಹುಲ್ಲಿಗಾಗ್ತಾ ಇದೆ. ರಾಮದೇವರ ಪಾದ ಸ್ಪರ್ಶ ಆಗಬೇಕು ಅಂಥೇಳಿ ಬ್ರಹ್ಮಾದಿ ದೇವತೆಗಳು ತಾವು ಮುಂದು ಅಂತ ಬಂದು ನಮಸ್ಕಾರ ಮಾಡ್ತಾರೆ. ತಮ್ಮ ಕಿರೀಟಗಳನ್ನ ಪರಮಾತ್ಮನ ಪಾದದಲ್ಲಿಟ್ಟು ಆ ಒಂದೊಂದು ಅಲ್ಲಿ ನುಗ್ಗುಲಾದಾಗ ಕಿರೀಟಗಳಿಂದ ಬಂದಿರತಕ್ಕಂಥ ಕಿರಣಗಳೇನಿದೆ ಅದು ಪರಮಾತ್ಮನ ಪಾದದ ಕಾಂತಿ ಮುಂದೆ ಸೇರಿಕೊಂಡು ಪರಮಾತ್ಮನ ಪಾದಗಳು ಇನ್ನೂ ಸೊಗಸಾಗಿ ಕಾಣ್ತಾ ಇದೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ವರ್ಣನೆಯನ್ನು ಮಾಡ್ತಾರೆ. ಅಂತಹ ಪಾದಗಳು, ಆ ಪಾದಗಳು ನಮ್ಮ ಶಿರಸ್ಸಿನ ಮೇಲಿರಬೇಕು, ಪಾದ ಧೂಳಿ ನಾವು ಧಾರಣೆ ಮಾಡಬೇಕು ಅಂತೇಳಿ ಮುಂದೆ ಬರ್ತಾ ಇರ್ತಾರೆ ದೇವತೆಗಳು. ಯಾರು? ಬ್ರಹ್ಮಾದಿ ದೇವತೆಗಳು. ಅಂತಹ ಬ್ರಹ್ಮಾದಿ ದೇವತೆಗಳಿಗೂ ಅಷ್ಟು ಸುಲಭವಾಗಿ ಸಿಗದೇ ಇರುವಂತಹ ನಿನ್ನ ಪಾದದ ಸ್ಪರ್ಶ ಆ ಹುಲ್ಲಿಗೆ ಸಿಗ್ತಾ ಇದೆ ಅಂದ್ರೆ ಅದು ಎಷ್ಟು ಧನ್ಯತೆ ಪಡೆದಿರಬೇಕು. ಅಂತಹ ಅದ್ಭುತವಾದ, ಎಲ್ಲರನ್ನೂ ಪವಿತ್ರವನ್ನಾಗಿ ಮಾಡುವಂತಹ ಪಾದ. ವಾದರಾಜರು ಅದನ್ನೇ ಕೊಂಡಾಡ್ತಾರೆ, ಎಂಥ ಪಾವನ ಪಾದವು ಶ್ರೀಹರಿಯ, ಇನ್ನೆಂಥ ಪಾವನ ಪಾದವು ಅಂತ. ಅಷ್ಟು ಮಂಗಳವನ್ನು ಉಂಟು ಮಾಡುವಂತಹ ಪಾದ. ಬೆಳಗ್ಗೆ ಎದ್ದ ಕೂಡಲೇ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದೇ ಪರಮಾತ್ಮನ ಪಾದಗಳನ್ನ. ಸಂಚಿಂತೆಯೇ ಭಗವತ ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಟ್ಯಂ. ಅಂದ್ರೆ ಪರಮಾತ್ಮನ ಪಾದಗಳಲ್ಲಿ ವಜ್ರ, ಅಂಕುಶ, ಪದ್ಮ ಮುಂತಾದ ಅನೇಕ ಚಿಹ್ನೆಗಳನ್ನ ಧಾರಣೆ ಮಾಡಿದ್ದಾನೆ. ಅಂತಹ ಅದ್ಭುತವಾದ ಪಾದ, ಅದನ್ನ ಚಿಂತನೆ ಮಾಡುವುದರಿಂದ, ಅದರ ಅನುಸಂಧಾನವನ್ನು ಮಾಡುವುದರಿಂದ ನನ್ನ ಹೃದಯದ ಅಂಧಕಾರ ಅದು ನಾಶ ಆಗುತ್ತೆ. ಮತ್ತು ಹೃದಯ ಅಂಧಕಾರಂ. ಹಾಗಾದ್ರೆ ನಮ್ಮಲ್ಲಿರತಕ್ಕಂತಹ ಕೆಡಕು ಅದು ಹೋಗಬೇಕು, ನಮ್ಮಲ್ಲಿರುವಂತಹ ದೋಷ ಅದು ಹೋಗಬೇಕು, ತೊಲಗಬೇಕು ಅಂತಾದ್ರೆ ನಾವು ಮಾಡಬೇಕಾಗಿರೋದು ಬೆಳಗ್ಗೆ ಎದ್ದ ಕೂಡಲೇ ಪರಮಾತ್ಮನ ಪಾದದ ಅನುಸಂಧಾನವನ್ನು ಮಾಡಬೇಕು, ಸ್ಮರಣೆಯನ್ನು ಮಾಡಬೇಕು. ಅಂದಾಗ ನಮ್ಮ ಒಳಗಡೆ ಅಂತರಂಗದಲ್ಲಿರತಕ್ಕಂಥ ದೋಷಗಳೆಲ್ಲವೂ ಪರಿಹಾರ ಆಗತ್ತೆ ಅಂತ ಶಾಸ್ತ್ರಗಳು ಪರಮಾತ್ಮನ ಪಾದದ ಬಗ್ಗೆ ಕೊಂಡಾಡ್ತಾ ಇದೆ. ಉಪನಿಷತ್ತಲ್ಲೂ ಅದನ್ನು ಹೇಳುವಾಗ ಸು ಮತ್ತೆ ವಾ ಅನ್ನೋ ಹೆಸರನ್ನ ಪಾದಗಳಿಗೆ ಹೇಳ್ತಾರೆ. ಸು ವಾ ಅನ್ನೋದರ ಅರ್ಥ ಏನು ಅಂದ್ರೆ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿದಿ ಜ್ಞಾನ ಮುಚ್ಚತೆ ಮುಕ್ತಿದಾನೇನ ತದ್ದಾನ ಸುವರಸ್ಯ ಪದದ್ವಯಂ. ಪರಮಾತ್ಮನ ಒಂದು ಪಾದಕ್ಕೆ ಸು ಮತ್ತೆ ವಾ ಅಂತ ಹೆಸರು. ಯಾಕೆ? ಸು ಅಂದ್ರೆ ಆನಂದ, ವಾ ಅಂದ್ರೆ ಜ್ಞಾನ, ವರ್ ಅಂದ್ರೆ ಜ್ಞಾನ. ಎರಡನ್ನ ಯಾರು ಆ ಪಾದಗಳನ್ನು ಅನುಸಂಧಾನ ಮಾಡ್ತಾರೆ, ಸ್ಮರಣೆಯನ್ನು ಮಾಡುತ್ತಾರೆ, ಅವರಿಗೆ ಮೋಕ್ಷವನ್ನು ಕೊಡುವ ಮೂಲಕ ಕೊಡ್ತಾನೆ. ಆದ್ರಿಂದ ಆ ಎರಡು ಪಾದಗಳಿಗೆ ಸು ಮತ್ತು ವರ್ ಅಂತ ಹೆಸರು ಅಂತ. ಅಂತಹ ಪಾದದ ಸಂಪರ್ಕವನ್ನು ಪಡೆದಿದ್ದು ಆ ಪಾದುಕೆಗಳು. ಹಾಗಾದ್ರೆ ಅದರ ಸೌಭಾಗ್ಯ ಎಂಥದ್ದು, ಅದರಲ್ಲಿ ಇನ್ನೆಷ್ಟು ಶಕ್ತಿ ಸಾಮರ್ಥ್ಯಗಳಿರಬೇಡ. ನಮಗಿದು ಸರಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ ಒಂದು ಉದಾಹರಣೆಯನ್ನು ನೋಡ್ಬೋದು. ಇವತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರ ಆಗತ್ತೆ ಅಂತ. ಇವತ್ತು ಗಂಗಾ ನದಿಯ ಯಾಕೆ ಅಷ್ಟು ಪವಿತ್ರತೆ ಅದಕ್ಕೆ ಅಂದ್ರೆ
ಪರಮಾತ್ಮನ ಪಾದದ ಸಂಪರ್ಕ ಪಡೆದಿದೆ ಅನ್ನೋ ಕಾರಣಕ್ಕಾಗಿ. ಆದರೆ ಇವತ್ತು ನಾವು ಸ್ನಾನ ಮಾಡುವಾಗ ಪರಮಾತ್ಮನ ಪಾದದ ಸನ್ನಿಧಾನ ಅದರಲ್ಲಿ ಇದೆ ಅಂತ ಅನುಸಂಧಾನ ಮಾಡಬೇಕು. ಇದು ಒಂದು ರೀತಿ. ಆದರೆ ಹಾಗಾದ್ರೆ ಪರಮಾತ್ಮನಿಗೆ ನೇರ ಸಂಪರ್ಕ ಇಲ್ಲ, ಆದರೂ ನಮಗೆ ಅದು ಹೇಗೆ ಪಾಪವನ್ನ ಕಳಿಯತ್ತೆ? ನೀರು ಹರಿಯುವಾಗ ಅದರಲ್ಲಿ ಹನಿಗಳು ಸಾಕಷ್ಟು ಇರ್ತವೆ. ಪರಮಾತ್ಮನ ಪಾದಕ್ಕೆ ಸಂಪರ್ಕವನ್ನ ಪಡೆದ ಮೊದಲ ಹನಿ ಅದು ಹರ್ಕೊಂಡು ಹೋಗ್ತಾ ಇದೆ. ನಾವು ಮಾಡ್ತಾ ಇರೋದು ಇನ್ಯಾವುದೋ ಹನಿಗಳಲ್ಲಿ. ಹಾಗಾದ್ರೆ ಪರಮಾತ್ಮನ ಪಾದಕ್ಕೂ ಆ ಹನಿಗಳ ನೀರಿಗೂ, ನಾವು ಸ್ನಾನ ಮಾಡುವಂತಹ ಜಾಗದಲ್ಲಿರುವಂತಹ ನೀರಿಗೂ ನೇರ ಸಂಪರ್ಕ ಇಲ್ಲ. ಅಂದ ಮೇಲೆ ಅದು ನಮ್ಮ ಪಾಪಗಳನ್ನು ಹೇಗೆ ಪರಿಹಾರ ಮಾಡುತ್ತೆ ಅಂತ ನಮಗೆ ಸಂಶಯ ಬಂದ್ರೆ ಒಂದು ಉದಾಹರಣೆಯನ್ನು ನೋಡಿದ್ರೆ ನಮಗೆ ಸ್ಪಷ್ಟ ಆಗುತ್ತೆ. ಯಾರಿಗೋ ಕರೆಂಟ್ ಶಾಕ್ ಹೊಡಿತಾ ಇದೆ, ಅವನನ್ನ ಬಿಡಿಸಬೇಕು ಅಂತೇಳಿ ಇನ್ನೊಬ್ಬ ಮುಟ್ಟದ, ಅವನಿಗೂ ಕರೆಂಟ್ ಶಾಕ್ ಹೊಡೆಯುತ್ತೆ. ಅವನನ್ನು ಬಿಡಿಸ್ಬೇಕು ಅಂತೇಳಿ ಇನ್ನೊಬ್ಬ ಮುಟ್ಟದ, ಎಷ್ಟೇ ಜನ ಮುಟ್ಟಿದ್ರು ಕರೆಂಟ್ ಶಾಕ್ ಹೊಡೆಯುತ್ತೆ. ನಾನು ಹೇಳೋ ಹಾಗಿಲ್ಲ, ನಾನು ನೇರವಾಗಿ ಕರೆಂಟನ್ನು ಮುಟ್ಟಿಲ್ಲ, ನನಗೆ ಶಾಕ್ ಹೊಡೆಯೋದು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ನೇರ ಸಂಪರ್ಕ ಇಲ್ಲದೆ ಇದ್ರೂ ಅದರ ಪ್ರಭಾವ ನಿರಂತರವಾಗಿ ಪ್ರವಾಹ ಆಗ್ತಾ ಇರುತ್ತೆ. ಹಾಗೆ ಪರಮಾತ್ಮನ ಪಾದದ ಸಂಪರ್ಕ ಪಡೆದಿರತಕ್ಕಂತಹ ಈ ನೀರು ಆ ನಿರಂತರವಾಗಿ ಹರಿತಾ ಇದ್ರೂ ಕೂಡ ಅದರಲ್ಲಿ ಅದರ ಸನ್ನಿಧಾನ ಇರುತ್ತೆ. ಹಾಗಾಗಿ ಪರಮಾತ್ಮನ ಪಾದುಕೆಗಳಲ್ಲಿ ನೇರವಾಗಿ ಸಂಪರ್ಕವನ್ನ ಪಡೆದಿದೆ. ಆದ್ದರಿಂದ ಪರಮಾತ್ಮನ ಸಂಪರ್ಕವನ್ನ ಪಡೆದ ಕಾರಣದಿಂದ ಆ ಪಾದುಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಆ ಎಲ್ಲವನ್ನು ಮಾಡುತ್ತೆ. ಇದನ್ನ ಸೂಚನೆ ಮಾಡಲಿಕ್ಕೆ, ಜೊತೆಗೆ ನಿಮ್ಮ ಭಯಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತಾದರೆ ರಾಮದೇವರ ಪಾದಗಳನ್ನು ಹಿಡಿಯಬೇಕು ಅನ್ನೋ ಒಂದು ಅಂಶವನ್ನ ಈ ಸಂದರ್ಭದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಭರತ ಪಾದುಕೆಗಳನ್ನೇ ಯಾಕೆ ಕೇಳ್ದ? ಬೇರೆ ಇನ್ನೇನಾದ್ರೂ ಕೇಳಬಹುದಿತ್ತು, ಅದರ ಪಾದುಕೆಗಳನ್ನೇ ಕೇಳಲಿಕ್ಕೆ ಕಾರಣ ಏನು ಅಂದ್ರೆ, ಎಲ್ಲಿ ಪರಮಾತ್ಮನ ಪಾದಗಳಿರುತ್ತೆ ಅಲ್ಲಿ ದೋಷಕ್ಕೆ ಅವಕಾಶ ಇಲ್ಲ. ನಮಗೆ ಈಗ ಗೊಂದಲ ಆಗಿದ್ದು ಏನು ಅಂದ್ರೆ, ರಾಮದೇವರು ರಾಜ ಅಲ್ಲ ಅಂದ್ರೆ ಕಾಡಿಗೆ ಬಂದಾಗಿದೆ. ಭರತ ನಾನು ರಾಜ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದ್ದಾನೆ. ಹಾಗಾದ್ರೆ ರಾಜ ಇಲ್ಲದೆ ರಾಜ್ಯ ನಡೆಯೋದು ಅಂತಂದ್ರೆ ಅದು ಸುಲಭದ ಮಾತಲ್ಲ. ಹಾಗಾದ್ರೆ ಏನಾಗಬೇಕು? ರಾಮ ಬರಬೇಕಾಗಿಲ್ಲ, ರಾಮನ ಪಾದುಕೆಗಳು ಬಂದರೂ ಸಾಕು, ಅದು ರಾಜ್ಯಭಾರ ಮಾಡುತ್ತೆ. ಯಾರ್ಯಾರು ದುಷ್ಟರಿದ್ದಾರೋ ಅವ್ರನ್ನೆಲ್ಲ ಸಂಹಾರ ಮಾಡುವಂತಹ, ದಮನ ಮಾಡುವಂತಹ ಒಂದು ಶಕ್ತಿ ಆ ಪಾದುಕೆಗಳಿಂದ ನಮಗೆ ಸಿಗತ್ತೆ. ಇದಕ್ಕಿಂತಲೂ ದೊಡ್ಡ ಅಭಯ ನಮಗೆ ಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಭರತ ತಾನು ರಾಮದೇವರ ಪಾದುಕೆಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಅದನ್ನು ಪಟ್ಟಾಭಿಷೇಕ ಮಾಡಿ ದಿನನಿತ್ಯದಲ್ಲಿ ಅದಕ್ಕೆ ಸೇವೆಯನ್ನು ಮಾಡ್ತಾನೆ. ಅಂದರೆ ನಮಗೆ ಬಂದ ಕಷ್ಟಗಳು, ಭಯಗಳು, ಇದನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತಾದ್ರೆ ನಾವು ಯಾರ್ಯಾರೋ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅವರ ಕೈಕಾಲು ಹಿಡಿದು ಅಣ್ಣ, ತಮ್ಮ, ಅಪ್ಪ, ಅಮ್ಮ ಅಂತ ಗೋಗರದು ಅವರು ನಮಗೆ ಸಹಾಯ ಮಾಡುತ್ತಾರೋ ಇಲ್ವೋ ಗೊತ್ತಿಲ್ಲ. ಅಥವಾ ಸಹಾಯ ಮಾಡೋದಾದರೂ ಅವರ ಹಿನ್ನೆಲೆ ಏನಿರುತ್ತೆ, ಅವರ ಹಿಂದಿನ ಉದ್ದೇಶ ಏನಿರುತ್ತೆ, ಇದು ಗೊತ್ತಿಲ್ಲ. ಹಾಗಾದ್ರೆ ಅವರು ಯಾರನ್ನೂ ಹಿಡಿಯುವ ಬದಲಾಗಿ ರಾಮದೇವರ ಪಾದಗಳನ್ನು ಹಿಡಿದಿದ್ದು ಅಂತಾದರೆ ನಮಗೆ ಯಾವುದೇ ರೀತಿ ಭಯ ಇಲ್ಲ. ರಾಜ ಇಲ್ಲದೆ ಇದ್ರೂ ಕೂಡ 14 ವರ್ಷ ಅಯೋಧ್ಯೆಯನ್ನ ಮುತ್ತಿಗೆ ಹಾಕಿದ್ದಾರೆ, ಶತ್ರು ಪಕ್ಷದವರು ಬಂದಿದ್ದಾರೆ ಅನ್ನೋ ಒಂದೇ ಒಂದು ವಿಚಾರವು ಇವತ್ತು ದಾಖಲಾಗಿಲ್ಲ. ಯಾಕೆಂದ್ರೆ ನಡೆದಿಲ್ಲ. ಅಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು, ಒಂದು ರಾಜ್ಯದ ಮೇಲೆ ದಾಳಿ ಮಾಡುವುದು ಅಂತಂದ್ರೆ ಹೇಗೆ ಬೇಕಾದ್ರೂ ಮಾಡಬಹುದು. ಅಲ್ಲಿರುವಂತಹ ಕಟ್ಟಡಗಳನ್ನ ಧ್ವಂಸ ಮಾಡಬಹುದು, ಅಲ್ಲಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ತೊಂದರೆಯನ್ನು ಕೊಡಬಹುದು, ಅಥವಾ ಅಲ್ಲಿರತಕ್ಕಂಥ ಸಂಪತ್ತನ್ನ ಅಥವಾ ಅಲ್ಲಿ ಬೆಳೆಯುವಂತಹ ಪದಾರ್ಥಗಳನ್ನ ಲೂಟಿ ಮಾಡೋದು, ಹೀಗೆ ನಾನಾ ರೀತಿಯಿಂದ ಅದನ್ನ ನಾಶ ಮಾಡಲಿಕ್ಕೆ ಅವಕಾಶ ಇದೆ. ಇಂತಹ ದಾಳಿಗಳು ನಮ್ಮ ಮೇಲೆ ಆಗೋದು ಕಡಿಮೆ. ರಾಜ್ಯಕ್ಕೆ ಹೇಗೆ ದಾಳಿ ಆಗುತ್ತೋ ಆ ರೀತಿಯಾದ ದಾಳಿಗಳು ನಮಗೆ ಆಗತ್ತೋ ಬಿಡತ್ತೋ ಆಗುವುದು ಅಂತಿದ್ರೆ ಅದನ್ನೆಲ್ಲ ನಾವು ದಾಟಬೇಕು. ನಮಗೆ ಬಂದ ಕಷ್ಟಗಳನ್ನು ದಾಟಿ ನಾವು ಮುಂದೆ ಸಾಗಬೇಕು ಅಂತಾದ್ರೆ ನಮ್ಮ ಹೃದಯದಲ್ಲಿ ನಾವು ರಾಮದೇವರ ಪಾದಗಳನ್ನ ಅಭಿಷೇಕ ಮಾಡಬೇಕು, ಪಟ್ಟಾಭಿಷೇಕ ಮಾಡಬೇಕು. ಅಂದಾಗ ನಮ್ಮ ದೇಹಕ್ಕೆ, ಈ ದೇಹ ಏನಿದೆ, ಇದೇ ಒಂದು ನಗರ, ಇದೇ ಒಂದು ರಾಜ್ಯ, ಈ ರಾಜ್ಯಕ್ಕೆ ಯಾವುದೇ ರೀತಿಯಾದ ಶತ್ರುಗಳ ಆಕ್ರಮಣ ಆಗದೇ ಇರುವಂತೆ ರಾಮದೇವರು ನೋಡಿಕೊಳ್ತಾರೆ. ಈ ಕಾರಣದಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ರೀತಿ ಮಾಡಿದಾಗ ನಾವು ಯಾರನ್ನೂ ಕೇಳೋದು ಬೇಡ,
ತಾವಾಗೇ ಪರಮಾತ್ಮ ನಮ್ಮ ರಕ್ಷಣೆಗೆ ಯಾರನ್ನೆಲ್ಲ ಕಳಿಸ್ಬೇಕೋ ಅವರನ್ನೆಲ್ಲ ಕಳಿಸ್ತಾನೆ. ಹಾಗಾದ್ರೆ ನಾವು ಏನೂ ಕೇಳದೇ ಇದ್ರೂ ನಮಗೆಲ್ಲವೂ ಸಿಗತ್ತೆ ಯಾವಾಗ ರಾಮದೇವರ ಪಾದಗಳು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಆದಾಗ. ರಾಮದೇವರ ಪಾದಕೆಗಳು, ರಾಮದೇವರ ಪಾದ ನಮ್ಮಲ್ಲಿ ಪ್ರತಿಷ್ಠೆ ಆಗಿಲ್ಲ ಅಂತಾದ್ರೆ ನಾವು ಯಾರನ್ನ ಕೇಳಿದ್ರೂ ನಮಗೆ ರಕ್ಷಣೆ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಒಂದು ಮರ್ಮವನ್ನ ನಾವು ತಿಳಿದುಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಸಂಗವನ್ನ ದಾಖಲೆ ಮಾಡಿದ್ದಾರೆ. ಆ ಕ್ರಮದಲ್ಲಿ ಭರತ ತಾನು ಪಾದಕೆಗಳನ್ನು ತಂದು ಅದಕ್ಕೆ ಪಟ್ಟಾಭಿಷೇಕ ಮಾಡಿ ಅದಕ್ಕೆ ವೈಭವಗಳಿಂದ ರಾಜನ ಮೆರವಣಿಗೆ ಏನೆಲ್ಲ ಆಗಬೇಕೋ ಅದನ್ನೆಲ್ಲ ತಾನು ಮಾಡ್ತಾ ಇದ್ದಾನೆ. ತಾನು ನಗರದ ಹೊರಗಡೆ ಇದ್ದು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ತಾನು ಮಾಡ್ಕೊಳ್ತಾ ಇದ್ದಾನೆ. ಅಂದ್ರೆ ನಾನು ರಾಜನ ಸೈನಿಕ ಅನ್ನುವ ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ರಾಜ ಯಾರು ಅಂತಂದ್ರೆ ಪಾದಕೆಗಳೇ, ರಾಮನೇ. ರಾಮನನ್ನ ಬಿಟ್ಟು ಇನ್ನೊಬ್ಬರು ನಾನು ರಾಜ ಅಂತ ನಾನು ಕನಸಲ್ಲೂ ನಾನು ಅದನ್ನ ತೀರ್ಮಾನ ಮಾಡೋದಿಲ್ಲ ಅಂತ ಭರತ ಈ ರೀತಿಯಾಗಿ ಇದ್ದಾಗ ರಾಮದೇವರ ಅನೇಕ ಸಂಚಾರದ ಘಟ್ಟಗಳನ್ನ ವರ್ಣನೆಯನ್ನು ಮಾಡಿಕೊಂಡು ಬರುತ್ತಾರೆ. ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾನೆ ಪರಮಾತ್ಮ. ಅಗಸ್ತ್ಯರ ಆಶ್ರಮಕ್ಕೆ ಬಂದಾಗ ಇಂದ್ರದೇವರು ಅಗಸ್ತ್ಯ ಋಷಿಗಳಿಗೆ ಕೊಟ್ಟಿರತಕ್ಕಂಥ ಒಂದು ಕೋದಂಡ ಅಂದ್ರೆ ಬಾಣ ಮತ್ತೆ ಬಿಲ್ಲು, ಧನಸ್ಸನ್ನ ರಾಮದೇವರಿಗೆ ಒಪ್ಪಿಸ್ತಾರೆ. ವಸಿಷ್ಠ ಋಷಿಗಳು ಅವರು ತಲುಪಿಸ್ತಾರೆ. ಇದು ಎಲ್ಲಿಂದ? ಪರಮಾತ್ಮನಿಂದ ಬಂದಿದ್ದು, ಮತ್ತೆ ಅದು ರಾಮನಿಗೆ ಬಂದಿದೆ ಅಂತ ಇದರ ಯೋಚನೆ ಏನು, ಅನುಸಂಧಾನ ಏನು ಅಂದ್ರೆ ಪರಮಾತ್ಮನ ಅವತಾರವೇ ರಾಮ, ಪರಮಾತ್ಮನಿಗೂ ರಾಮನ ಅವತಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೆ ಅಗಸ್ತ್ಯ ಋಷಿಗಳು ತಮ್ಮಲ್ಲಿರತಕ್ಕಂತಹ ಧನಸ್ಸನ್ನ ಮತ್ತು ಅಕ್ಷಯ ಬತ್ತಳಿಕೆ ಅದನ್ನೆಲ್ಲವನ್ನು ಕೂಡ ರಾಮದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಮುಂದೆ ಬರುವಾಗ ಜಟಾಯುವಿನ ಸಂಪರ್ಕ ಆಗಿದೆ. ಅವನು ಹೇಳ್ತಾನೆ, ನಾನು ಜಟಾಯು, ಅರುಣ ಅನ್ನುವಂತಹ ಒಬ್ಬ ವ್ಯಕ್ತಿಯ ಮಗ, ನಾನು ಕಶ್ಯಪರ ಮೊಮ್ಮಗ, ನನ್ನನ್ನು ಜಟಾಯು ಅಂತ ಕರೀತಾರೆ ಅಂತ ಹೇಳಿ ತನ್ನ ಪರಿಚಯವನ್ನ ಮಾಡಿಕೊಂಡಿದ್ದಾನೆ. ಹೀಗೆ ಮುಂದೆ ಹೋಗುವಾಗ ಒಂದು ವಿಚಾರವನ್ನ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಅವರು ಸಂಚಾರ ಮಾಡುವ ಕ್ರಮ ಹೇಗಿತ್ತು ಅಂತಂದ್ರೆ, ಮುಂದ್ಗಡೆ ರಾಮದೇವರು ಹೋಗ್ತಾ ಇದ್ರು, ಅವರ ಹಿಂದೆ ಸೀತಾದೇವಿ, ಅದರ ಹಿಂದೆ ಲಕ್ಷ್ಮಣ, ಅದರ ಹಿಂದೆ ಋಷಿಮುನಿಗಳೆಲ್ಲರೂ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ರಾಮದೇವರ ಜೊತೆಗೇನೆ ನಾವು ಇರಬೇಕು ಅಂತ ಹೇಳಿ ಅನೇಕ ಋಷಿಮುನಿಗಳೆಲ್ಲ ಅಲ್ಲಿ ಸಂಚಾರ ಮಾಡ್ತಾ ಇದ್ರು, ಅವರ ಪ್ರಾರ್ಥನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ನಾವು ಅನುಸಂಧಾನ ಮಾಡಬೇಕಾಗಿರೋದು ರಾಮದೇವರ ಈ ಘಟ್ಟದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಇದು ಹೇಗಿತ್ತು ಅಂತಂದ್ರೆ, ವೇದವೇದ್ಯನಾದ ಪರಮಾತ್ಮನನ್ನ ವೇದ ಸ್ವರೂಪಳಾದ ಲಕ್ಷ್ಮೀದೇವಿ ಅನುಸಂಧಾನ ಮಾಡಿಕೊಂಡು ಹೋಗ್ತಾ ಇದ್ದಾಳೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಇದರ ಅರ್ಥ, ಪರಮಾತ್ಮನನ್ನ ತಿಳಿದುಕೊಳ್ಳಲಿಕ್ಕೆ ನಾವು ಹೇಗೆ ಹೋಗಬೇಕು ಅಂದ್ರೆ ಸೀತಾದೇವಿಯ ಮೂಲಕವೇ ಹೋಗಬೇಕು. ಅಂದ್ರೆ ವೇದಗಳ ಮೂಲಕ, ಶಾಸ್ತ್ರದ ಮೂಲಕವೇ ನಾವು ಪರಮಾತ್ಮನನ್ನ ಅನುಸರಣೆ ಮಾಡಬೇಕು, ಬಿಟ್ರೆ ಬೇರೆ ಮಾರ್ಗ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗದಲ್ಲಿ ಹೋಗ್ತೀವಿ ಅಂತಂದ್ರೆ ರಾಮ ಸಿಗೋದಲ್ಲ, ಇನ್ನೂ ದೂರ ಆಗ್ತಾನೆ. ಹಾಗಾಗಿ ರಾಮ ನಮಗೆ ಹತ್ತಿರ ಆಗಬೇಕು ಅಂತಾದ್ರೆ ಸೀತೆ ಅನುಸರಣೆ ಮಾಡಿಕೊಂಡು ಹೋಗಬೇಕು. ಸೀತೆ ಅನುಸರಣೆ ಮಾಡಿಕೊಂಡು ಹೋಗೋದು ಅನ್ನೋದರ ಅರ್ಥ ಏನು ಅಂತಂದ್ರೆ, ಶಾಸ್ತ್ರಗಳು ಪರಮಾತ್ಮನನ್ನ ಸರಿಯಾದ ಕ್ರಮದಲ್ಲಿ ತಿಳಿಸಿಕೊಡ್ತಾವೆ, ಅದೇ ಕ್ರಮದಲ್ಲಿ ನಾವು ದೇವರನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅದರ ಹಿಂದೆ ಲಕ್ಷ್ಮಣ ಅಂತಂದ್ರೆ ನರ, ಶೇಷದೇವರ ಅವತಾರ. ನಾರಾಯಣ ಪರಮಾತ್ಮ ಆದರೆ ನರ ಶೇಷದೇವರು. ಹಾಗಾಗಿ ಶೇಷದೇವರೇ ಲಕ್ಷ್ಮಣ. ಆದ್ದರಿಂದ ಆ ವೇದಗಳ ಮೂಲಕ, ಶಾಸ್ತ್ರಗಳ ಮೂಲಕ ಒಬ್ಬ ಸಾಧಕನಾದ ವ್ಯಕ್ತಿ ತಾನು ಪರಮಾತ್ಮನನ್ನ ಹಿಂಬಾಲಿಸಿಕೊಂಡು ಹೋಗಬೇಕು. ಅದಕ್ಕೆ ಪೂರಕವಾಗಿ ನಮಗೆಲ್ಲ ಹಿಂದಗಡೆ ಇರ್ತಾರೆ ನಮ್ಮ ಜೊತೆಗೆ. ಯಾರು? ಋಷಿಮುನಿಗಳು, ಅಂದ್ರೆ ನಮ್ಮ ಗುರುಗಳು, ಅವರ ಗುರುಗಳು. ಹೀಗೆ ಗುರು ಪರಂಪರೆ ಏನಿದೆ, ಆ ಗುರು ಪರಂಪರೆ ಸಾಧಕನಾದ ಜೀವನ ಜೊತೆಗೆ, ಅವನ ಜೊತೆಗೆ ಇದ್ದು ಒಳ್ಳೆ ಮಾರ್ಗವನ್ನು ತೋರಿಸ್ತಾ, ಲಕ್ಷ್ಮಿಯನ್ನ ಅನುಸರಣೆ ಮಾಡ್ತಾ, ಅಂದ್ರೆ ಶಾಸ್ತ್ರಗಳನ್ನ ಅನುಸಂಧಾನ ಮಾಡ್ತಾ ವೇದವೇದ್ಯನಾದ ಪರಮಾತ್ಮನನ್ನ ನಾವು ಪಡೆಯಬೇಕು ಅನ್ನೋ ಒಂದು ಅದ್ಭುತವಾದ ಸಂದೇಶವನ್ನ ಇಲ್ಲಿ ತಿಳಿಸ್ಲಿಕ್ಕೆ ಅವರು ಸಂಚಾರ ಮಾಡುವ ಕ್ರಮವನ್ನು ತಿಳಿಸಿದ್ದಾರೆ. ಅವ್ರು ನಡ್ಕೊಂಡು ಹೋದ್ರು ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಇದೇ ಕ್ರಮದಲ್ಲಿ ನಡೆದು ಹೋಗ್ತಾ ಇದ್ದಾರೆ ಅನ್ನುವುದನ್ನ ತಿಳಿಸುವ ಮೂಲಕ ನಾವು ಈ ಮಾರ್ಗವನ್ನೇ ಅನುಸರಣೆ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ನಾರಾಯಣ ಪಂಡಿತಾಚಾರ್ಯರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ
ಲಕ್ಷ್ಮಣ ಕೇಳುತ್ತಾನೆ ಒಂದು ಮಾತನ್ನು. ನಮಗೆ ರಾಮದೇವರ ವ್ಯಕ್ತಿತ್ವ ಸರಿಯಾಗಿ ಅರ್ಥ ಆಗಬೇಕು. ಯಾಕೆಂದ್ರೆ ಜಾಬಾಲಿ ಋಷಿಗಳು ಹೇಳುತ್ತಾರೆ, ಭರತ ಕೇಳಿಕೊಂಡ, ತಾಯಿಂದ್ರ ಕೇಳ್ತಾರೆ, ವಸಿಷ್ಠ, ಹೀಗೆ ಜನರು ಕೇಳಿದ್ದಾರೆ ನೀನು ವಾಪಸ್ ಬರಬೇಕು ಅಂತ. ಪರಿಸ್ಥಿತಿ ಹಾಗಿದೆ, ಆದರೂ ಕೂಡ ನೀನು ಪ್ರತಿಜ್ಞೆ ಅಂತ ಬರ್ತಾ ಇಲ್ಲ, ಯಾಕೆ ಬರ್ತಿಲ್ಲ ಅಂತ ಕೇಳಿದಾಗ ರಾಮದೇವರು ಹೇಳಿದ್ದು ನನ್ನ ಪ್ರತಿಜ್ಞೆ ನಾನು ಮುರಿಯೋದಿಲ್ಲ ಅಂತ. ಇದನ್ನು ನೋಡಿದಾಗ ಒಬ್ಬ ರಾಜನಾದ ವ್ಯಕ್ತಿ ಹೇಗೆ ಯೋಚನೆಯನ್ನು ಮಾಡಬೇಕು ಆ ರೀತಿ ಮಾಡಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಈ ಸಂದರ್ಭದಲ್ಲಿ ರಾಮದೇವರು ಕೊಡುವ ಉತ್ತರವನ್ನ ಗಮನಿಸಿದಾಗ ರಾಮದೇವರ ಆಂತರ್ಯ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಲಕ್ಷ್ಮಣ ಕೇಳ್ತಾನೆ, ನಿನಗೆ ಕೈಕೇಯಿಯ ಮೇಲೆ ಸಿಟ್ಟು ಬರಲಿಲ್ವಾ? ಯಾಕೆಂದ್ರೆ ನೀನು ರಾಜನಾಗಬೇಕು ಅಂತ ತೀರ್ಮಾನ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಕೈಕೇಯಿ ನಿನಗೆ ವಿರುದ್ಧವಾಗಿ ತಾನು ನಡ್ಕೊಳ್ತಾಳೆ ಅಂದರೆ ನಿನಗದರಿಂದ ಸಿಟ್ಟು ಬರಲಿಲ್ವಾ ಅಂತ ಕೇಳಿದಾಗ ಅದಕ್ಕೆ ರಾಮದೇವರು ಉತ್ತರ ಕೊಡ್ತಾರೆ, ನಾನು ಕಾಡಿಗೆ ಬರಬೇಕು ಅನ್ನೋದು ಅದು ಕೈಕೇಯಿ ಮಾತ್ರ ಹೇಳಿದ್ದಲ್ಲ, ಅದು ಅವಳ ನಿಮಿತ್ತ ಮಾತ್ರ. ಏನಾದರೂ ಒಂದು ನಾನು ಕಾಯ್ತಾ ಇದ್ದೆ, ಹೇಗಾದ್ರೂ ಮಾಡಿ ಕಾಡಿಗೆ ಬರಬೇಕು ಅಂತಾನೆ ನಾನು ಕಾಯ್ತಾ ಇದ್ದೆ, ಅದು ಕೈಕೇಯಿಯ ಮೂಲಕ ನೆರವೇರಿತು, ಹಾಗಾಗಿ ನನಗೆ ಅದು ಸಂತೋಷವೇ. ಹಾಗಾದ್ರೆ ಕಾಡಿಗೆ ಯಾಕೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದು ಅಂದ್ರೆ, ನಾನು ಅವತಾರ ಮಾಡಿದ್ದೇನೆ ಈ ಕಾಡಿನಲ್ಲಿರತಕ್ಕಂತಹ ಋಷಿಮುನಿಗಳು ಯಾರಿದ್ದಾರೆ, ಸಜ್ಜನರು ಯಾರಿದ್ದಾರೆ, ಅವರ ರಕ್ಷಣೆಯನ್ನು ಮಾಡಬೇಕು ಅಂತಾನೆ ಬಂದಿದ್ದು. ಯಾಕೆ? ರಾವಣ ತೊಂದರೆ ಕೊಡ್ತಿದ್ದೆ ಅವರಿಗೆ, ಹಾಗಾಗಿ ಆ ರಾವಣನನ್ನ ಸಂಹಾರ ಮಾಡಬೇಕು. ಇನ್ನು ದುಷ್ಟರು ಯಾರಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಹೇಳಿ ನಾನು ಮುಂಚೆನೆ ಕಾಡಿಗೆ ಬರುವಂತಹ ಸಂಕಲ್ಪವನ್ನು ನಾನು ಮಾಡಿದ್ದೆ. ಆ ಸಂಕಲ್ಪಕ್ಕೆ ತಕ್ಕಂತೆಯೇ ನಾನು ಅವತಾರ ಮಾಡಿದ್ದು. ಆದ್ದರಿಂದ ನನಗೆ ಕೈಕೇಯಿಯ ಬಗ್ಗೆ ನನಗೆ ಯಾವ ಬೇಸರ ಇಲ್ಲ ಅನ್ನೋ ಒಂದು ಮಾತನ್ನ ರಾಮದೇವರು ಹೇಳ್ತಾರೆ. ಹಾಗಾದ್ರೆ ಯಾಕೆ ಪ್ರತಿಜ್ಞೆಯನ್ನೇ ಶ್ರೇಷ್ಠ ಅಂತ ಪರಮಾತ್ಮ ಅಷ್ಟು ಒತ್ತಿ ಹೇಳ್ದ ಅಂದ್ರೆ, ಪ್ರತಿಜ್ಞೆ ಅಂದ್ರೆ ತಂದೆಗೆ ಕೊಟ್ಟ ಮಾತು ಮಾತ್ರ ಪ್ರತಿಜ್ಞೆ ಅಲ್ಲ, ತಾನು ಅವತಾರ ಮಾಡಲಿಕ್ಕೆ ಏನು ಪ್ರತಿಜ್ಞೆಯನ್ನು ಮಾಡಿದ್ನಲ್ಲ ಅದರ ಬಗ್ಗೆ ರಾಮದೇವರು ಹೇಳ್ತಾ ಇದ್ದಾರೆ. ನನ್ನ ಪ್ರತಿಜ್ಞೆ ಏನು? ಸಜ್ಜನರನ್ನ ರಕ್ಷಣೆ ಮಾಡೋದು, ಅವರಿಗೆ ಬಂದ ತೊಂದರೆಗಳನ್ನ ಪರಿಹಾರ ಮಾಡೋದು. ಅದಕ್ಕೋಸ್ಕರ ನಾನು ಕಾಡಿಗೆ ಬಂದಿದ್ದೆ ಹೊರತು ನನಗೆ ಕಾಡಿಗೆ ಬರಬೇಕು ಅಥವಾ ರಾಜ್ಯ ಆಳಬೇಕು ಅನ್ನೋ ಯಾವ ಆಸೆಗಳಿಲ್ಲ. ನನ್ನ ಸಂಕಲ್ಪ ಇದ್ದಿದ್ದು ಇದು, ಹಾಗಾಗಿ ನಾನು ಈ ರೀತಿ ನಡೆದುಕೊಂಡಿದ್ದೇನೆ ಅಂತ ರಾಮದೇವರು ಹೇಳ್ತಾರೆ. ಹಾಗಾದ್ರೆ ರಾಮದೇವರ ಪ್ರತಿಜ್ಞೆ ಅಂದರೆ ಕೇವಲ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದು ಮಾತ್ರ ಪ್ರತಿಜ್ಞೆ ಅಲ್ಲ, ತಾನು ಅವತಾರ ಮಾಡುವಾಗ ಏನು ಸಂಕಲ್ಪ ಮಾಡಿದ್ದ ಅದಕ್ಕೆ ಬದ್ಧನಾಗಿ ರಾಮದೇವರು ಇದ್ದಾರೆ ಅನ್ನೋದು ಒಂದು. ಇನ್ನೊಂದು ಅಂಶ, ಹಾಗಾದರೆ ರಾಮದೇವರಿಗೂ ಕೂಡ ವಿಘ್ನಗಳು ಬಂತಲ್ವಾ. ರಾಮದೇವರು ರಾಜ ಆಗಬೇಕು ಅಂತ ಸಿದ್ಧತೆಯನ್ನು ಮಾಡಿತ್ತು, ಅದು ಕೈಕೇಯಿ ಮತ್ತು ಮಂಥರೆಯಿಂದ ಅದಕ್ಕೆ ಅಡ್ಡಿ ಬಂತು. ಹಾಗಾದರೆ ಪರಮಾತ್ಮನಿಗೂ ಅಡ್ಡಿ ಆತಂಕಗಳಿದೆಯಲ್ವಾ ಅನ್ನೋ ಆತಂಕ ನಮಗೆ ಬರುತ್ತೆ ಅನ್ನುವ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಹಾಗಾದರೆ ಇದಕ್ಕೆ ಉತ್ತರ ರೂಪವಾಗಿ ಪರಮಾತ್ಮ ಹೇಳಿದ್ದೇನು ಅಂದ್ರೆ, ಇದು ಕೈಕೇಯಿಯಿಂದ ಅಡ್ಡಿ ಆತಂಕ ಬಂದಿದ್ದಲ್ವೇ ಅಲ್ಲ, ಯಾಕೆ ನಾನೇ ತೀರ್ಮಾನ ಮಾಡಿದ್ದು, ನನ್ನ ಸಂಕಲ್ಪದಂತೆ ಇದೆಲ್ಲವೂ ನಡೀತಾ ಇದೆ ಅನ್ನೋದು ಬಿಟ್ರೆ ಇಲ್ಲಿ ಯಾರೋ ಅಡ್ಡಿಪಡಿಸಿದ್ರು, ಯಾರೋ ತೊಂದರೆಯನ್ನ ಮಾಡಿದ್ರು ಅನ್ನುವ ಪ್ರಶ್ನೆಯೇ ಇಲ್ಲ ಇಲ್ಲಿ. ಹಾಗಾದ್ರೆ ಲಕ್ಷ್ಮಣ ಯಾಕೆ ಈ ಮಾತನ್ನ ಕೇಳಿದ, ರಾಮದೇವರು ಯಾಕೆ ಈ ಉತ್ತರವನ್ನು ಕೊಟ್ಟರು ಅಂದ್ರೆ, ಅವರಿಬ್ಬರಿಗೂ ಗೊತ್ತಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲ, ಮುಂದೆ ಇದನ್ನ ಗಮನ ಹರಿಸುವಂತಹ ನಮ್ಮೆಲ್ಲರಿಗೂ ಇದು ಸ್ಪಷ್ಟ ಆಗಬೇಕು ಅನ್ನೋದನ್ನ ತಿಳಿಸ್ತಿದೆ. ಒಂದು, ರಾಮನ ಪ್ರತಿಜ್ಞೆ ಅಂದ್ರೆ ತಂದೆಗೆ ಕೊಟ್ಟ ಮಾತು ಮಾತ್ರ ಪ್ರತಿಜ್ಞೆ ಅಲ್ಲ, ತಾನು ಅವತಾರ ಮಾಡುವಾಗ ಏನು ಹೇಳಿದ್ದ ಆ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಬೇಕು. ಜೊತೆಗೆ ರಾಮನಿಗೆ ವಿಘ್ನಗಳು ಬರುತ್ತೋ ಏನೋ ಅನ್ನೋ ಗೊಂದಲ ನಮಗೆ ಬಂದಾಗ, ಹಾಗಾದ್ರೆ ರಾಮದೇವರೇ ತಮ್ಮ ರಾಜ್ಯನಾಗುವಂತಹ ಯೋಗ ಇತ್ತು, ಅದಕ್ಕೆ ಅಡ್ಡಿ ಬಂತು, ಅದನ್ನೇ ಪರಿಹಾರ ಮಾಡಿಕೊಳ್ಳಿಕ್ಕಾಗ್ಲಿಲ್ಲ, ಇನ್ನು ನಮ್ಮ ಕಷ್ಟಗಳನ್ನ ಏನು ಪರಿಹಾರ ಮಾಡುತ್ತಾರೆ ರಾಮದೇವರು ಅನ್ನುವ ಹತಾಶ ಭಾವನೆ ನಮ್ಮಲ್ಲಿ ಬರಬಾರದು. ನನ್ನ ನಂಬಿದವರು ಯಾವತ್ತೂ ಅವರಿಗೆ ತೊಂದರೆ ಆಗಬಾರದು. ನಮೇ ಭಕ್ತ ಪ್ರಣಶ್ಯತಿ ಅನ್ನೋದು ಪರಮಾತ್ಮನ ಸಂಕಲ್ಪ. ಹಾಗಾದ್ರೆ ಈ ಸಂಕಲ್ಪವನ್ನ ಜಗತ್ತಿಗೆ ತೋರಿಸಬೇಕಾಗಿದೆ. ನನಗೆ ಯಾವುದೇ ವಿಘ್ನಗಳಿಲ್ಲ, ಯಾಕೆ ಅಂದ್ರೆ ಈಗ ಏನು ನಡೀತಾ ಇದೆ ಈ ಎಲ್ಲವೂ ಕೂಡ ನನ್ನ ಸಂಕಲ್ಪದಂತೆಯೇ ನಡೀತಾ ಇರೋದು, ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆ ಸಂಕಲ್ಪ ನಡೆಯಲಿಕ್ಕೆ ಕೈಕೇಯಿ ಅಲ್ಲಿ ನಿಮಿತ್ತ ಮಾತ್ರ ಆಗಿದ್ದಾಳಷ್ಟೇ ಬಿಟ್ರೆ ಅವಳು ಇದನ್ನು ತಡೆದಿದ್ದು ಅಂತಾಗ್ಲಿ ಅಥವಾ ಅವಳಿಗೆ ಇದು ಇಷ್ಟ ಇರಲಿಲ್ಲ ಅಂತಾಗ್ಲಿ ಇದು ಯಾವುದೂ ಅಲ್ಲ. ಅವಳನ್ನು ನಾನು ನಿಮಿತ್ತ ಮಾಡಿಕೊಂಡು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ, ಹಾಗಾಗಿ ನನಗೆ ಯಾವುದೇ ವಿಘ್ನಗಳಿಲ್ಲ, ಅಡ್ಡಿ ಆತಂಕಗಳಿಲ್ಲ.
ಹಾಗಾಗಿ ನನ್ನ ಭಕ್ತರಾದ ನೀವು ವ್ಯಥೆ ಪಡೋದು ಬೇಡ. ರಾಮದೇವರೇ ಹೀಗೆ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಮತ್ತು ನಮ್ಮ ಕಷ್ಟಗಳನ್ನೇನು ಪರಿಹಾರ ಮಾಡುತ್ತಾರೆ ಅಂತ ನನ್ನಲ್ಲಿ ಹತಾಶಾ ಭಾವನೆ ನನಗೆ ಬೇಡ. ಇದು ನನ್ನ ಸಂಕಲ್ಪವೇ. ನಾನು ನಿಮ್ಮನ್ನ ಉದ್ಧಾರ ಮಾಡಬೇಕು ಅಂತಾನೆ ಬಂದಿರೋದು. ನಿಮಗೆ ಉದ್ಧಾರ ಆಗ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾನು ಮಾಡ್ತೇನೆ. ಈ ಅಭಿಪ್ರಾಯವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಅನ್ನೋದನ್ನ ನಮಗೆ ತಿಳಿಸ್ಲಿಕ್ಕೆ ಲಕ್ಷ್ಮಣ ಕೇಳಿದಾಗ ಪರಮಾತ್ಮ ರಾಮದೇವರು ಉತ್ತರವನ್ನು ಕೊಡುತ್ತಾರೆ. ಹಾಗಾದ್ರೆ ಇಂತಹ ಸಂಗ್ರಹ ನಮ್ಗೆ ಎಲ್ಲಿಂದ ಸಿಗಬೇಕು? ನಾರಾಯಣ ಪಂಡಿತಾಚಾರ್ಯರು ಅತ್ಯಂತ ಮಹದುಪಕಾರವನ್ನು ಮಾಡಿದ್ದಾರೆ. ರಾಮದೇವರ ಆಂತರ್ಯ ಏನು, ಅಲ್ಲಿ ಪ್ರಶ್ನೆಗಳು ಯಾಕೆ ಕೇಳುತ್ತಾರೆ, ಅದರ ಹಿನ್ನೆಲೆ ಏನು, ರಾಮದೇವರು ಉತ್ತರ ಕೊಟ್ಟಾಗ ಅದರ ಹಿನ್ನೆಲೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಎಲ್ಲವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಸಂಗ್ರಹ ಅನ್ನುವುದರ ಅರ್ಥ ಬರೀ ಕಥೆಗಳ ಸಂಗ್ರಹ ಮಾತ್ರ ಅಲ್ಲದೇನೆ ನಾವು ಏನು ಅರ್ಥ ಮಾಡಿಕೊಳ್ಬೇಕು, ನಾವು ಎಷ್ಟನ್ನ ಸಂಗ್ರಹ ಮಾಡಿಕೊಳ್ಬೇಕು ಜೀವನದಲ್ಲಿ, ಆ ಎಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಏನನ್ನು ತಿಳ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಇದನ್ನು ನೋಡಬೇಕು, ಎಲ್ಲವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅಷ್ಟು ಸಂಗ್ರಹವನ್ನ, ಬರೀ ಶ್ಲೋಕಗಳ ಸಂಗ್ರಹ ಅಲ್ಲ. ಶ್ಲೋಕಗಳ ಸಂಗ್ರಹ ಬೇಕಾದ್ರೆ ನಾವು ಮಾಡ್ಬೋದು, ನಮ್ಗೆ ಯಾವುದು ಬೇಕೋ ಆ ಶ್ಲೋಕಗಳನ್ನು ಮಾಡ್ಬೋದು. ಆದರೆ ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಸಂಗ್ರಹ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭವಾದದ್ದಲ್ಲ. ಅದನ್ನು ಮಾಡಿ ತೋರಿಸಿರೋರು ನಾರಾಯಣ ಪಂಡಿತಾಚಾರ್ಯ. ಅದನ್ನು ನೋಡಿ ಸಂಗ್ರಹ ಮಾಡುವಂತಹ ಒಂದು ಕ್ರಮ ನಮ್ಮಲ್ಲಿ ತುಂಬಾ ಬೆಳಕೊಂಡು ಬಂದಿದೆ. ಅಡವಿ ಸ್ವಾಮಿಗಳು ಅಂತ ಪ್ರಸಿದ್ಧರಾದ ವಿಷ್ಣು ತೀರ್ಥರು, ಅವರು ಕೂಡ ಭಾಗವತ ಸಾರೋದ್ಧಾರ ಅಂತ ಭಾಗವತದಲ್ಲಿ ಬಂದ ಪ್ರಮುಖವಾದ ಅಂಶಗಳನ್ನು ಸಂಗ್ರಹ ಮಾಡಿದ್ದಾರೆ. ಅಂದ್ರೆ ಅಷ್ಟೇ ಅಂತಲ್ಲ, ಇದಂತೂ ನಾವು ಕೇಳಲೇಬೇಕು ಅಂತ. ಹಾಗಾದ್ರೆ ಈ ಸಂಗ್ರಹಕ್ಕೆ, ಭಾಗವತ ಸಂಗ್ರಹಕ್ಕೆ ನಾರಾಯಣ ಪಂಡಿತಾಚಾರ್ಯರ ಸಂಗ್ರಹವೇ ಒಂದು ಮಾರ್ಗದರ್ಶನ. ಅದನ್ನ ನೋಡಿ ಅದಕ್ಕೆ ಚಕಿತರಾಗಿ ನಾನು ಹೀಗೆ ಮಾಡಬೇಕು ಅಂತ ಹೇಳಿ ಅನೇಕ ಸಂಗ್ರಹಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಅಷ್ಟು ಅದ್ಭುತವಾದ ಸಂಗ್ರಹವನ್ನ ನಾರಾಯಣ ಪಂಡಿತಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ಇಂತಹ ಮಾತನ್ನ ಹೇಳಿ ರಾಮದೇವರು ಪ್ರಯಾಣವನ್ನ ಮಾಡ್ತಾರೆ. ಹಾಗಾದರೆ ರಾಮದೇವರ ವ್ಯಕ್ತಿತ್ವ ಎಂಥದ್ದು ಅಂತಂದ್ರೆ ಸರ್ವ ವಿಘ್ನ ಪ್ರಶಮನಂ, ಸರ್ವ ಸಿದ್ಧಿಕರಂ ಪರಂ, ಸರ್ವಜೀವ ಪ್ರಣೇತಾರಂ ಒಂದೇ ವಿಜಯದಂ ಹರಿ. ನಾವು ಪ್ರತಿನಿತ್ಯ ಗಣಪತಿ ಪೂಜೆಯನ್ನು ಮಾಡುವಾಗ ಈ ಶ್ಲೋಕವನ್ನು ಹೇಳಬೇಕು. ಗಣಪತಿ ಅಂತರ್ಯಾಮಿಯಾದ ವಿಶ್ವಂಭರ. ಸರ್ವ ವಿಘ್ನ ಪ್ರಶಮನಂ, ಎಲ್ಲಾ ವಿಘ್ನಗಳನ್ನ ಪರಿಹಾರ ಮಾಡೋದೇ ಪರಮಾತ್ಮ. ಹಾಗಾಗಿ ಸರ್ವ ವಿಘ್ನ ಪ್ರಶಮನಂ, ಸರ್ವ ಸಿದ್ಧಿಕರಂ ಪರಂ, ಉತ್ತಮವಾದ ಸಿದ್ಧಿಯನ್ನು ಕೊಡೋದು ಪರಮಾತ್ಮನೇ. ಆದ್ರಿಂದ ಅಂಥ ಪರಮಾತ್ಮನಿಗೆ ವಿಘ್ನ ಬರ್ಲಿಕ್ಕಾದ್ರೂ ಎಲ್ಲಿಂದ ಸಾಧ್ಯ? ಬೃಹಸ್ಪತ್ಯಾಚಾರ್ಯರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಅವರು ಯಾವುದಕ್ಕೋ ಒಂದಕ್ಕೆ ಮುಹೂರ್ತ ನಿರ್ಣಯ ಮಾಡಬೇಕು ಅಂತ ಮುಹೂರ್ತ ಇಡ್ತಾರೆ. ಎಲ್ಲ ಸರಿ ಇದೆ ಅಂತ ನೋಡಿದಾಗ ಅಲ್ಲಿ ಒಬ್ಬ ಪುಟ್ಟ ಬಾಲಕ ಬರ್ತಾನೆ. ಅವನು ಬಂದು ನೋಡಿ ಹೇಳ್ತಾನೆ, ಇಲ್ಲ ಈ ದೋಷ ಏನೋ ಇಲ್ಲಿ ಕಾಣ್ತಾ ಇದೆ. ಸರಿಯಾಗಿ ಗಮನಿಸಿದಾಗ ಇದು ನನಗೆ ಹೊಳಿಲೇ ಇಲ್ವಲ್ಲ ಅಂತ ಹೇಳಿ ಮತ್ತೆ ಅದನ್ನು ಪರಿಶೋಧನೆ ಮಾಡಿ ಇನ್ನೊಂದು ಮುಹೂರ್ತ ಇಡ್ತಾರೆ. ಅದನ್ನು ನೋಡಿ ಮತ್ತೆ ಆ ಬಾಲಕ ಅದರಲ್ಲಿ ಇನ್ನೊಂದು ದೋಷ ಹೇಳ್ತಾನೆ. ಹೀಗೆ ಸಾಕಷ್ಟು ಬಾರಿ ನಡೆದಾಗ ಬೃಹಸ್ಪತ್ಯಾಚಾರ್ಯರಿಗೆ ಅರ್ಥ ಆಗುತ್ತೆ, ಬಂದಿರೋದು ಬೇರೆ ಯಾರು ಅಲ್ಲ, ಪರಮಾತ್ಮನೇ ಬಂದಿದ್ದಾನೆ. ಹಾಗಾದರೆ ಇದರ ಆಂತರ್ಯ ಏನು ಅಂದ್ರೆ, ನಾವು ಎಷ್ಟೇ ಶುದ್ಧವಾಗಿ ಮುಹೂರ್ತಗಳನ್ನು ಇಟ್ಟರೂ ಕೂಡ ಅಷ್ಟು ಶುದ್ಧವಾಗಿ ಇಡುವಂತಹ ಶಕ್ತಿ ಸಾಮರ್ಥ್ಯಗಳು ನಮಗಿರಲ್ಲ. ಬೃಹಸ್ಪತ್ಯಾಚಾರ್ಯರೇ ಅದನ್ನ ಅನುಭವಿಸಿದ್ದಾರೆ ಅಂದ್ರೆ ಇನ್ನು ನಮ್ಮ ಪಾಡಂತೂ ಹೇಳೋದೇ ಬೇಡ. ಹಾಗಾದ್ರೆ ಸರಿಯಾದ ಮುಹೂರ್ತವೇ ನಮಗೆ ಸಿಗಲಿಲ್ಲ ಅಂತಾದ್ರೆ ಏನ್ ಮಾಡಬೇಕು ನಾವು? ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ತದೇವ ಲಗ್ನಂ ಸುದಿನಂ ತದೇವ, ತಾರಾಬಲಂ ಚಂದ್ರಬಲಂ ತದೇವ, ವಿದ್ಯಾಬಲಂ ದೈವಬಲಂ ತದೇವ, ಲಕ್ಷ್ಮೀಪತೇತೆ ಅಂಘ್ರಿಯುಗಂ ಸ್ಮರಾಮಿ. ನಿನ್ನ ಪಾದ ಸ್ಮರಣೆಯನ್ನು ಮಾಡ್ತೀವಲ್ಲ, ಇದಕ್ಕಿಂತಲೂ ಒಳ್ಳೆ ಲಗ್ನ ಬೇಡ, ಒಳ್ಳೆ ದಿನ ಬೇಡ. ತದೇವ ಲಗ್ನಂ, ನಿನ್ನ ಪಾದ ಸ್ಮರಣೆಯನ್ನು ಮಾಡಿದ್ದು ಕ್ಷಣ ಇದೆಯಲ್ಲ, ಅದಕ್ಕಿಂತ ಉತ್ತಮವಾದ ಇನ್ನೊಂದು ಲಗ್ನ ಇರಲಿಕ್ಕೆ ಸಾಧ್ಯ ಇಲ್ಲ. ತದೇವ ಲಗ್ನಂ ಸುದಿನಂ ತದೇವ, ಒಳ್ಳೆ ದಿವಸ ಇವತ್ತು ಕೆಟ್ಟ ದಿವಸ, ಇದು ಶುಭ ಅಶುಭ ಅಂತ ಹೇಳ್ತಾರಲ್ಲ, ನಿನ್ನ ಸ್ಮರಣೆ ಮಾಡಿರುವಂತಹ ದಿನ ಇದೆಯಲ್ಲ, ಅದು ಇಡೀ ಶುಭ ದಿನ. ಅದಕ್ಕಿಂತಲೂ ಶುಭ ದಿನ ಇನ್ನೊಂದಿಲ್ಲ. ತದೇವ ಲಗ್ನಂ ಸುದಿನಂ ತದೇವ, ತಾರಾಬಲಂ ಚಂದ್ರಬಲಂ ತದೇವ, ತಾರಾನುಕೂಲ ಇರಬೇಕು ಅಂತಾರೆ, ಚಂದ್ರಬಲ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಚಂದ್ರ ಒಳ್ಳೆ ಸ್ಥಾನದಲ್ಲಿದ್ರೆ ಅಂತಹ ದಿವಸದಲ್ಲಿ ನಮ್ಮ ಯೋಗ ಇದೆಲ್ಲ ಕಾರ್ಯಗಳನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ವಿದ್ಯಾಬಲಂ ದೈವಬಲಂ, ಒಳ್ಳೆ ವಿದ್ಯೆಯ ಬಲ ಬೇಕು, ದೈವಾನುಗ್ರಹ ಬೇಕು.
ಇದೆಲ್ಲ ನಮಗೆ ಸಿದ್ಧಿಯಾಗೋದು ಒಟ್ಟಿಗೆ ಒಂದೇ ದಿನದಲ್ಲಿ ಸಿದ್ಧಿ ಆಗಬೇಕು ಅಂದ್ರೆ ಲಕ್ಷ್ಮೀಪತೆ ತೇ ಅಂಗ್ರಿಯುಗಂ ಸ್ಮರಾಮಿ, ನಿನ್ನ ಪಾದ ಕಮಲಗಳನ್ನು ನಾನು ಸ್ಮರಣೆ ಮಾಡುತ್ತೇನೆ. ಇದೇ ಅಭಿಪ್ರಾಯದಲ್ಲೇ ಪುರಂದರದಾಸರು ಹೇಳ್ತಾರೆ, ಇಂದಿನ ದಿನವೇ ಶುಭ ದಿನವು ಅಂತ. ಇದು ಪರಮಾತ್ಮನ ಈ ಶ್ಲೋಕದ ಕನ್ನಡೀಕರಣ. ಹಾಗಾದ್ರೆ ಇಂತಹ ಪರಮಾತ್ಮನ ಪಾದ ಸ್ಮರಣೆಯನ್ನು ಮಾಡಿದ್ರೆ ನಮ್ಮ ಎಲ್ಲ ದೋಷಗಳ ಪರಿಹಾರ ಆಗತ್ತೆ, ನಮಗೇನೇನು ವಿಘ್ನಗಳಿದೆ ಅದೆಲ್ಲವೂ ಪರಿಹಾರ ಆಗತ್ತೆ. ಬರೀ ವಿಘ್ನ ಪರಿಹಾರ ಆಗೋದಲ್ಲ, ನಮಗೇನೇನು ಬೇಕೋ ಸಿದ್ಧಿ ಆಗಬೇಕೋ ಅದೆಲ್ಲವೂ ಕೂಡ ಸಿದ್ಧಿ ಆಗತ್ತೆ. ಈ ರೀತಿ ಇರತಕ್ಕಂಥ ಪರಮಾತ್ಮನಿಗೆ ವಿಘ್ನ ಬರುತ್ತೆ ಅಂತ ನಾವು ತಿಳಿದುಕೊಳ್ಳಬಾರದು ಅನ್ನೋದಕ್ಕೆ ರಾಮದೇವರು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕೈಕೇಯಿಯಿಂದ ರಾಮನಿಗೆ ಯಾವುದೇ ರೀತಿಯಾದ ವಿಘ್ನಗಳು ಬಂದಿದ್ದಲ್ಲ, ಮಂಥರೆಗೂ ವಿಘ್ನವನ್ನು ತಂದು ಕೊಟ್ಟಿದ್ದಲ್ಲ, ಮಂಥರ ನಿಮಿತ್ತ ಮಾತ್ರ. ಅವಳಿಗೆ ಆ ಸಾಧನೆ ಅವಳಿಂದ ಆಗಬೇಕಿತ್ತು, ಅವಳ ಕೆಟ್ಟ ಸಾಧನೆ ಏನಿದೆ ಅದು ಅವಳಿಂದ ಆಗಬೇಕಿತ್ತು ಅನ್ನೋ ಕಾರಣಕ್ಕಾಗಿ ಅವಳನ್ನು ಪರಮಾತ್ಮ ಬಳಸಿಕೊಂಡಿದ್ದಾನೆ ಅಷ್ಟೇ ಹೊರತು ಪರಮಾತ್ಮ ತಾನು ಮುಂಚೆನೇ ಸಂಕಲ್ಪ ಮಾಡಿದಂತೆ ಈ ಎಲ್ಲ ಕೆಲಸಗಳನ್ನು ತಾನು ಮಾಡ್ತಾ ಇದ್ದಾನೆ. ಅವನ ಕೆಲಸಗಳಿಗೆ ವಿಘ್ನವನ್ನ ತಂದು ಕೊಡುವಂಥವರು ಯಾರೂ ಇಲ್ಲ. ಅವನಿಗಲ್ಲ, ಪರಮಾತ್ಮನ ದಾಸರಾಗಿರತಕ್ಕಂತಹ ವಾಯುದೇವರಿಗೇನೆ ವಿಘ್ನಗಳಿಲ್ಲ ಅಂತ ಹೇಳ್ತಾರೆ. ಎಷ್ಟು ವಿಘ್ನಗಳನ್ನು ತರಬೇಕು ಅಂತ ನೋಡ್ತಾರೆ, ಯಾರಿಗೂ ಸಾಧ್ಯ ಆಗಿಲ್ಲ. ಅಂತಹ ವಾಯುದೇವರಿಗೆ ಇಲ್ಲ ಅಂದಮೇಲೆ ವಾಯುದೇವರ ತಂದೆ, ವಾಯುದೇವರಿಗಿಂತಲೂ ಕೋಟಿ 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 ಗುಣಗಳಿಂದ ಅಧಿಕನಾದ ಪರಮಾತ್ಮ, ಅವನಿಗಂತೂ ವಿಘ್ನಗಳು ಅನ್ನೋ ಹೆಸರು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಿದ್ದಾಗ ತಾನು ತನ್ನ ಸಂಕಲ್ಪದಂತೆ ಇದನ್ನೆಲ್ಲ ತಾನು ಮಾಡ್ತಾ ಇದ್ದಾನೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾನೆ. ಹೀಗೆ ಪಂಚವಟಿಗೆ ಪ್ರವೇಶ ಮಾಡ್ತಾನೆ ಪರಮಾತ್ಮ. 5 ಆಲದ ಮರಗಳು, ದೊಡ್ಡ ಆಲಮರಗಳಿರೋದ್ರಿಂದ ಅದನ್ನ ಪಂಚವಟಿ ಅಂತ ಕರೆದಿದ್ದಾರೆ. ಅಲ್ಲಿ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ಪರಮಾತ್ಮ ತಾನು ಮಾಡಿಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಮುನಿಗಳೆಲ್ಲರೂ ಪ್ರಾರ್ಥನೆ ಮಾಡುತ್ತಾರೆ, ನಮಗೆ ರಾವಣನ ತೊಂದರೆ ತುಂಬ ಜಾಸ್ತಿ ಆಗ್ತಾ ಇದೆ, ಏನಾದರೂ ಮಾಡಿ ಅದನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ರಾವಣ ಹೇಗೆ ಹುಟ್ಟಿದ್ದಾನೆ ಅನ್ನೋ ವಿಚಾರಗಳನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ. ಹೇತಿ ಅನ್ನುವಂಥ ಒಬ್ಬ ರಾಕ್ಷಸ, ಅವನಿಗೆ 3 ಜನ ಮೊಮ್ಮಕ್ಕಳಿದ್ದಾರೆ. ಆ 3 ಜನ ಮೊಮ್ಮಕ್ಕಳನ್ನ ರುದ್ರದೇವರು ಸಂಹಾರ, ಅವರು ತುಂಬಾ ತೊಂದರೆಯನ್ನು ಕೊಡ್ತಾರೆ. ತೊಂದರೆ ಕೊಟ್ಟಾಗ ಎಲ್ಲ ದೇವತೆಗಳು ಹೋಗಿ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ, ನಮ್ಗೆ ಈ ತರ ತೊಂದರೆಯಾಗಿದೆ, ಹೇಗಾದ್ರೂ ಮಾಡಿ ನೀವು ರಕ್ಷಣೆ ಮಾಡಬೇಕು ಅಂತ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಇದು ನನ್ನಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ ಬ್ರಹ್ಮದೇವರ ವರ ಇದೆ. ಬ್ರಹ್ಮದೇವರ ವರವನ್ನ ಮೀರೋದು ಅಂತಂದ್ರೆ ನನ್ನಂಥ 100,000 ಸಾವಿರಾರು ಜನ ಬಂದ್ರು ಅದು ಸಾಧ್ಯ ಇಲ್ಲ. ಹಾಗಾಗಿ ನಾವು ದೇವರನ್ನೇ ಪ್ರಾರ್ಥನೆ ಮಾಡೋಣ, ಪರಮಾತ್ಮ ಏನಾದರೂ ನಮಗೆ ಉಪಾಯವನ್ನು ಹೇಳಿಕೊಡ್ತಾನೆ, ಅದರಂತೆ ಮಾಡೋಣ ಅಂತ ಹೇಳಿದಾಗ ಪರಮಾತ್ಮನ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಅದರಲ್ಲಿ 3 ಜನರನ್ನ ಸಂಹಾರ ಮಾಡಲಿಕ್ಕೆ ಪರಮಾತ್ಮ ಸಂಕಲ್ಪವನ್ನು ಮಾಡುತ್ತಾನೆ. 3 ಜನ ಸಾಯುವಾಗ, ಕೊನೆಯ ಒಬ್ಬನ ಸಾಯುವಾಗ ಅವನ ಮಗಳು ಕೀಕಸ ಅಂತ, ಕೈಕಸಿ ಅಂತ ಅವಳ ಹೆಸರು, ಅವಳನ್ನ ಹೇಗಾದ್ರೂ ಮಾಡಿ ಉಳಿಸಿ ಅವಳಲ್ಲಿ ಹುಟ್ಟತಕ್ಕಂತಹ ಮಕ್ಕಳಿಂದ ಹೇಗಾದ್ರೂ ಮಾಡಿ ದೇವತೆಗಳನ್ನು ಗೆಲ್ಲಬೇಕು ಅಂತ ಪಣ ತೊಡ್ತಾನೆ. ಅಂದ್ರೆ ತಾನು ಸಾಯುವಾಗಲೂ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಬೇಕು ಅಂತಾನೆ ತಾನು ಅಪೇಕ್ಷೆ ಪಟ್ಟಿದ್ದಾನೆ. ಅಂತ ಮಹಾದುಷ್ಟ. ಅಂಥವನ ಮಗಳು ಕೈಕಸಿ ಅಂತ. ಆ ಕೈಕಸಿ ಅನ್ನುವಳಿಗೆ ವಿಶ್ರವಸ್ ಅನ್ನುವಂತಹ ಋಷಿಗಳೊಂದಿಗೆ ಮದುವೆ ಆಗತ್ತೆ. ಅವರಿಬ್ಬರ ದಾಂಪತ್ಯದಲ್ಲಿ ಬಂದಿರುವವರೇ ರಾವಣ, ಕುಂಭಕರ್ಣ, ಶೂರ್ಪಣಖ, ಆಮೇಲೆ ವಿಭೀಷಣ. ಇದೇ ಕ್ರಮದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅದನ್ನು ತಿಳಿಸ್ತಾರೆ. ಉಪಾಂತ್ಯಾಂ ಅಂತ ಶೂರ್ಪಣಖೆಗೆ ಹೇಳ್ತಾರೆ. ಉಪಾಂತ್ಯ ಅಂದ್ರೆ ಅರ್ಥ ಕೊನೆಯವನಿಗಿಂತಲೂ ಮುಂಚೆ, ಎರಡನೆಯವನ ನಂತರ. ಅಂದ್ರೆ ಮೊದಲಿಗೆ ರಾವಣ, ಆಮೇಲೆ ಎರಡನೆಯವನು ಕುಂಭಕರ್ಣ, ಮೂರನೆಯವನು ವಿಭೀಷಣ. ಆ ಕುಂಭಕರ್ಣ ಮತ್ತು ವಿಭೀಷಣ ಇವರಿಬ್ಬರ ಮಧ್ಯದಲ್ಲಿ ಹುಟ್ಟಿದವಳು ಶೂರ್ಪಣಖೆ. ಈ 4 ಜನರ ಜನ್ಮ ಆಗಿದೆ, ಸ್ವಭಾವತಃ ಕೆಟ್ಟವರು. ಅದರಲ್ಲಿ ವಿಭೀಷಣ ಮಾತ್ರ ತುಂಬಾ ಒಳ್ಳೆಯ ವ್ಯಕ್ತಿ, ಪರಮಾತ್ಮನ ಭಕ್ತ. ಅಂಥ 4 ಜನ ಇದ್ದಾರೆ. ಅವರಿಗೆ ಮದುವೆ ಆಗಿದೆ. ಮಯಾಸುರನ ಪುತ್ರಿ ಮಂಡೋದರಿ ಅಂತ, ಅವಳನ್ನ ರಾವಣ ಮದುವೆ ಆಗ್ತಾನೆ. ಕುಂಭಕರ್ಣನೂ ಕೂಡ ಮದುವೆ ಆಗ್ತಾನೆ, ವಿಭೀಷಣನಿಗೂ ಮದುವೆ ಆಗಿದೆ, ಮತ್ತೆ ಶೂರ್ಪಣಖೆಗೂ ಮದುವೆ ಆಗಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ರಾವಣನೇ ತನ್ನ
ತಂಗಿಯ ಗಂಡನನ್ನು ಸಂಹಾರ ಮಾಡಿದ್ದಾನೆ. ಹಾಗಾಗಿ ಅವನು ಹೇಳಿದ್ದಾನೆ, ನನ್ನ ಮಾತು ಈ ಇಡೀ ಪ್ರಪಂಚದಲ್ಲಿ ನಡೆಯುತ್ತೆ ಅಂದ್ರೆ ನಾ ಅವಳಿಗೊಂದು ಮಾತು ಕೊಟ್ಟೆ. ಏನು ಅಂತ, ನಿನಗೆ ಯಾರು ಇಷ್ಟ ಆಗತ್ತೋ ಅವ್ರನ್ನ ಮದುವೆ ಆಗು, ಅವ್ರೇನಾದ್ರೂ ಒಪ್ಪೋಲಿಲ್ಲ ಅಂತಂದ್ರೆ ನನ್ನನ್ನು ಹೇಳು, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಊರಿನ ಮೇಲೆ ಕಳಿಸಿದ್ದಾರೆ. ಇದು ಒಂದು ಕ್ರಮದಲ್ಲಿ ನಡೀತಾ ಇದೆ. ಇವರು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ವರ ಕೊಡ್ತಾರೆ. ರಾವಣನಿಗೆ ವರ ಕೊಡುವಂಥದ್ದು, ನಿನಗೆ ಯಾರಿಂದನೂ ಮರಣ ಬರೋದಿಲ್ಲ. ಅಂದ್ರೆ ಅವನು ಕೇಳಿದ್ದು ವಾನರನ್ನ ಕೇಳಿಲ್ಲ, ನರರನ್ನ ಬಿಟ್ಟು ಇನ್ ಯಾರಿಂದನೂ ನನಗೆ ಮರಣ ಬರಬಾರದು ಅಂತ ಕೇಳಿದ. ಯಾಕೆ ದೇವತೆಗಳೇ ನನ್ನನ್ನು ನೋಡಿ ಹೆದರ್ತಾರೆ ಅಂದ್ರೆ, ಇನ್ನು ಕಾಡಲ್ಲಿ ಸಂಚಾರ ಮಾಡತಕ್ಕಂಥ ಪ್ರಾಣಿಗಳು, ಭೂಲೋಕದಲ್ಲಿರ್ತಕ್ಕಂಥ ಜನರು ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಬ್ಬರನ್ನು ಉಪೇಕ್ಷೆ ಮಾಡಿ ಇನ್ ಯಾವುದರಿಂದಲೂ ನನಗೆ ಮರಣ ಬರಬಾರದು ಅಂತ ಕೇಳ್ತಾನೆ. ಬ್ರಹ್ಮದೇವರು ತಥಾಸ್ತು ಅಂತ ವರ ಕೊಡ್ತಾರೆ. ಈ ಕುಂಭಕರ್ಣ ತಾನು ವರ ಕೇಳಬೇಕಾದಾಗ ಸರಸ್ವತಿ ದೇವಿ ಸ್ವಲ್ಪ ಬದಲಾವಣೆ ಮಾಡಿದ್ದಕ್ಕೆ ನನಗೆ ತುಂಬಾ ನಿದ್ರೆ ಬೇಕು ಅಂತ ವರ ಕೇಳ್ಕೊಳ್ತಾನೆ. ವಿಚಿತ್ರವಾದ ವರ ಕೇಳಿ ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತಾನೆ. ಕುಂಭಕರ್ಣ ತಾನೇನೂ ಕೇಳೋದಿಲ್ಲ, ಆದ್ರೆ ನಾನೇ ನಿನಗೆ ಅಮರತ್ವ ವರ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಪ್ರಸಂಗ ಮಹಾಭಾರತದಲ್ಲೂ ಬರುತ್ತೆ. ಮಹಾಭಾರತದಲ್ಲಿ ಈ ಪ್ರಸಂಗ ಬರುತ್ತೆ. ರಾವಣ ಕುಂಭಕರ್ಣ ತಪಸ್ಸನ್ನ ಮಾಡಿ ನಾವು ಅಮರರಾಗಬೇಕು ಅಂತ ಕೇಳಿದ್ರೆ ಅವರು ಅಮರರಾಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ವಿಭೀಷಣ ತಾನು ಅಮರನಾಗಬೇಕು ಅಂತ ಕೇಳಿಲ್ಲ, ಆದ್ರೆ ಬ್ರಹ್ಮದೇವರೇ ಅವರಿಗೆ ಅಮರತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಚಿರಂಜೀವಿಗಳಲ್ಲಿ ಇವತ್ತು ವಿಭೀಷಣನು ಒಬ್ಬ. ಪ್ರತಿ ನಮ್ಮ ಹುಟ್ಟಿದ ದಿನದಲ್ಲಿ ಅವರನ್ನು ಅವಶ್ಯವಾಗಿ ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸಪ್ತ ಚಿರಜೀವಿಗಳಲ್ಲಿ ವಿಭೀಷಣ ಒಬ್ಬ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಘಟನೆಗಳನ್ನೆಲ್ಲ ಯಾಕೆ ನಮಗೆ ದಾಖಲೆ ಮಾಡ್ತಾರೆ ಅಂದ್ರೆ, ದೇವರ ಮುಂದೆ ನಿಂತು ನಾವು ಪ್ರಾರ್ಥನೆಯನ್ನು ಮಾಡುವಾಗ ಅಥವಾ ಗುರುಗಳ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡುವಾಗ ನಮಗೆ ಏನೂ ಕೇಳೋದು ಬೇಡ, ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸ್ರಿ, ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡಲಿ, ಈ ರೀತಿಯಾದ ಪ್ರಾರ್ಥನೆಯನ್ನು ಮಾಡಬೇಕೇ ಹೊರತು ಬೇಡದೇ ಇರತಕ್ಕಂಥ ಪಟ್ಟಿಗಳನ್ನು ಇಟ್ಟುಕೊಂಡು ನಾವು ದೇವರ ಮುಂದೆ ನಿಲ್ತೀವಿ ಅಥವಾ ಗುರುಗಳ ಮುಂದೆ ನಿಲ್ತೀವಿ ಅಂತಂದ್ರೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಅದರಲ್ಲಿ ನಾವು ಉಚ್ಚಾರಣೆ ಮಾಡುವಂತಹ ಕ್ರಮ ನಮಗೇ ಗೊತ್ತಿದೆ. ಅದರಲ್ಲಿ ಸ್ಪಷ್ಟ ಉಚ್ಚಾರಣೆ ಇಲ್ಲ, ಅಲ್ಪಪ್ರಾಣ ಮಹಾಪ್ರಾಣಗಳ ಬಗ್ಗೆ ಗಮನ ಇಲ್ಲ, ಯಾವ ಅರ್ಥದಲ್ಲಿ ಇದನ್ನು ಪ್ರಾರ್ಥನೆ ಮಾಡ್ತಾ ಇದ್ವಿ, ನಾವು ಹೇಳುವಾಗ ಅದೇನು ಅರ್ಥ ಆಗಿದೆ, ಇದು ಯಾವುದೂ ನಮಗೆ ಗಮನದಲ್ಲಿ. ಇದಕ್ಕೆ ಉದಾಹರಣೆಯೂ ಇದೆ. ಇಂದ್ರನನ್ನ ಕೊಲ್ಲುವಂತಹ ಮಗನನ್ನ ಪಡೆಯಬೇಕು ಅಂತ ತ್ವಷ್ಟೃ ಪ್ರಜಾಪತಿ ಯಾಗವನ್ನು ಮಾಡಿದ್ರೆ ಅದರಲ್ಲಿ ಸ್ವರ ವ್ಯತ್ಯಾಸ ಆಗಿತ್ತು, ಪದಗಳು ಅಲ್ಲ, ಸ್ವರ ವ್ಯತ್ಯಾಸ ಆಗಿತ್ತು. ಇಂದ್ರನನ್ನ ಕೊಲ್ಲುವ ಮಗ ಅಲ್ಲ, ಇಂದ್ರನಿಂದ ಸಾಯುವ ಮಗ ಹುಟ್ಟಿದ. ಅಂದ್ರೆ ಎಷ್ಟು ಸ್ವರದಲ್ಲಿ ಎಷ್ಟು ವ್ಯತ್ಯಾಸ ಇದೆ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ದೇವರ ಮುಂದೆ ನಿಂತು ನಾನು ಇದನ್ನು ಕೇಳಿದೆ ಅದನ್ನು ಕೇಳಿದೆ, ನಾನು ಬುದ್ಧಿವಂತಿಕೆ ಪ್ರದರ್ಶನ ಮಾಡಿದೆ ಅಂದ್ರೆ ಅದರಲ್ಲಿ ನಮ್ಮ ಬುದ್ಧಿವಂತಿಕೆ ಅಲ್ಲ, ನಮ್ಮ ಪೆದ್ದುತನ ಎದ್ದು ಕಾಣ್ತಾ ಇರುತ್ತೆ. ಹಾಗಾದ್ರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ದೇವರಲ್ಲಿ ನಿಂತು ಪ್ರಾರ್ಥನೆ ಮಾಡೋದಾದ್ರೆ ರಾವಣ ಕುಂಭಕರ್ಣರಂತೆ ಪ್ರಾರ್ಥನೆ ಮಾಡೋದಲ್ಲ, ವಿಭೀಷಣನಂತೆ ಪ್ರಾರ್ಥನೆ ಮಾಡಬೇಕು ಅಂತ. ಇದು ಒಂದಂಶ. ಇನ್ನೊಂದಂಶ, ರಾವಣ ಕೇಳಿದ್ದಕ್ಕೆ ಯಾಕೆ ಅದು ಸಂಪೂರ್ಣವಾದ ಅವಧ್ಯತ್ವ ವರ ಕೊಡ್ಲಿಲ್ಲ. ಇವನು ಕೇಳದೇ ಇದ್ರೂ ವಿಭೀಷಣನಿಗೆ ಕೊಟ್ಟಿದ್ದಾರೆ ಬ್ರಹ್ಮದೇವರು, ಇವನು ಕೇಳಿದ್ರು ಕೊಡ್ಲಿಲ್ವಲ್ಲ, ಈ ಪಕ್ಷಪಾತ ಯಾಕೆ? ಅದಕ್ಕೆ ರಾವಣ ಪ್ರಾರ್ಥನೆ ಮಾಡುವಾಗ ಕೇಳ್ತಾನೆ, ನಾ ಇಡೀ ಪ್ರಪಂಚವನ್ನು ಗೆಲ್ಲಬೇಕು, ನನ್ನ ಮೇಲೆ ಯಾರೂ ಯುದ್ಧಕ್ಕೆ ಬರಬಾರದು, ನಾನು ಏನು ಹೇಳಿದ್ರೆ ಅದನ್ನು ಕೇಳಬೇಕು, ಒಂದು ರೀತಿಯಲ್ಲಿ ನಾನು ಈ ಪ್ರಪಂಚವನ್ನೇ ಮುಳುಗಿಸ್ಬೇಕು ಅಂತಲೇ ಹುಟ್ಟಿರುವವನು. ಯಾಕೆಂದ್ರೆ ಅವನ ತಾತ ಅದಕ್ಕೋಸ್ಕರನೇ ಅವರ ತಾಯಿಯನ್ನ ಪಡೆದಿದ್ದು, ಕೈಕಸಿಯನ್ನ. ಅವನು ಹೇಳ್ತಾನೆ, ಅವನ ತಾತ ಅಜ್ಜ, ಅಂದ್ರೆ ತಾಯಿಯ ತಂದೆ, ನಾನು ಮುಂದಿನ ಜನ ಸಂಕುಲ ಏನಿದೆ ಅದನ್ನು ನಾಶ ಮಾಡಬೇಕು, ಅಂತಹ ಒಬ್ಬ ಮೊಮ್ಮಗ ನಾನು ಪಡೆಯಬೇಕು ಅಂತೇಳೇನೆ ಕೈಕಸಿಯನ್ನು ತಾನು ಪಡೆದಿದ್ದಾನೆ. ಅಂತಹ ಕೈಕಸಿಯಲ್ಲಿ ಹುಟ್ಟಿರತಕ್ಕಂಥ ರಾವಣ ಮೊದಲೇ ರಾಕ್ಷಸಿಯ ಮಗ, ಅವನ ಅಜ್ಜನ ಸಂಕಲ್ಪ ಬೇರೆ, ಇದೆಲ್ಲ ಸೇರಿ ಅವನ ಸ್ವಭಾವ ಹೇಗಿತ್ತು ಅಂದ್ರೆ ಜನರಿಗೆ ತೊಂದರೆಯನ್ನು ಕೊಡೋದೇ ಅವನ ಉದ್ದೇಶ. ಹಾಗಾದ್ರೆ ತಾನು ಅಮರನಾಗುವುದು ಯಾಕೆ ಅಂದ್ರೆ ಇನ್ನೊಬ್ಬರನ್ನ ಸದೆ ಬಡಿಯೋದು, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡೋದು, ಇನ್ನೊಬ್ಬರನ್ನು ಏನಾದರೂ ಮಾಡಿ ನಾಶ ಮಾಡೋದು. ಹಾಗಾದ್ರೆ ಇಂತಹ ದುಷ್ಟ ಬುದ್ಧಿಯನ್ನ ಇಟ್ಟುಕೊಂಡು ಯಾರು ದೇವರ ಮುಂದೆ ಗುರುಗಳ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡ್ತಾರೋ ಅವರಿಗೆ ಮೇಲ್ನೋಟಕ್ಕೆ ವರ ಸಿಕ್ಕಂತೆ ಆಗತ್ತೆ, ಆದ್ರೆ ಅದು ಸಂಪೂರ್ಣವಾದ ವರ ಅಲ್ಲ, ಅದು ಅವರಿಗೆ ಶಾಪವಾಗಿ ಪರಿಣಾಮ ಆಗತ್ತೆ ಅನ್ನೋ ಸಂದೇಶ ಜಗತ್ತಿಗೆ ಕೊಡಬೇಕಾಗಿದೆ. ಇವತ್ತು ನಾವು ನಮ್ಮ ಜೀವನದಲ್ಲಿ ನಮಗೆ ಎಷ್ಟೋ ಘಟನೆಗಳಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ.
ನಮಗೆ ಯಾರು ತೊಂದರೆ ಮಾಡ್ತಾ ಇರ್ತಾರೆ ಅವರು ಆರಾಮಾಗಿರ್ತಾರೆ. ಏನು ವೈಭವ, ಏನು ಆನಂದ, ಏನು ಸಂತೋಷ, ತುಂಬ ಚೆನ್ನಾಗಿರ್ತಾರೆ. ಆದರೆ ಆ ತೊಂದರೆಯನ್ನು ಅನುಭವಿಸುವವರು ತುಂಬ ದುಃಖ ಪಡ್ತಾ ಇರ್ತಾರೆ. ಇಲ್ಲಿ ನಾವು ಕೊರಗುವಂಥದ್ದು ಬೇಡ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಅವರು ಮೆರೀತಾ ಇದ್ರು ಕೂಡ ಅದು ಅವರಿಗೆ ಶಾಪವಾಗಿ ಕಾಡುತ್ತೆ. ಯಾಕೆ? ಅವರು ಮಾಡುತ್ತಾ ಇರೋದು ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಬೇಕು ಅಂತ. ಹಾಗಾದ್ರೆ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಬೇಕು ಅಂತ ನಾವು ತಪಸ್ಸು ಮಾಡಿದ್ರೂ ಅದು ನಮಗೆ ಶಾಪವಾಗಿ ಪರಿಣಾಮ ಆಗತ್ತೆ. ಅದಕ್ಕೆ ಉದಾಹರಣೆ ರಾವಣ ಕುಂಭಕರ್ಣ. ಇನ್ನು ಅಂಥದ್ರಲ್ಲಿ ಮಾಡಬಾರದ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಅವಶ್ಯವಾಗಿ ಅದರ ಫಲವನ್ನ ಅವರು ಅನುಭವಿಸ್ತಾರೆ. ನಮ್ಮ ಪ್ರಾರಬ್ಧ ಪರಿಹಾರ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಈ ಮನಸ್ಥಿತಿ ನಮಗೆ ಬರಬೇಕು. ಅಂದ್ರೆ ಇದು ಹೇಳೋದು ಸುಲಭ, ಆದ್ರೆ ಹೇಳಲೇಬೇಕಾಗಿದೆ. ಈ ಸಮಾಧಾನವನ್ನ ಹೇಳಲಿಲ್ಲ ಅಂತಾದ್ರೆ ನಮಗೆ ನಮ್ಮ ಮನಸ್ಸಿಗೆ ಒಂಥರ ಕಸಿವಿಸಿ ಆಗ್ತಾ ಇರುತ್ತೆ. ಏನಿದು ಇಷ್ಟಿದೆ? ಈ ರೀತಿ ಮಾತುಗಳನ್ನ ಕೇಳಿದಾಗ ಒಂದು ಭರವಸೆ ಬರುತ್ತಲ್ವಾ? ಹಾಗಾದ್ರೆ ಆ ಭರವಸೆಯನ್ನ ತಂದುಕೊಡ್ಲಿಕ್ಕೆ ಇಂಥ ಮಾತುಗಳನ್ನ ಆಗಾಗ ನಾವು ಕೇಳ್ತಾ ಇರಬೇಕು. ಅದು ಈ ಕ್ಷಣದಲ್ಲೇ ಆಗತ್ತೋ ಇನ್ಯಾವಾಗ ಆಗತ್ತೋ ಅದು ಬೇರೆ ವಿಚಾರ. ಆದರೆ ಈ ಭರವಸೆಯ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಒಂದು ಕ್ಷಣವಾದರೂ ನೆಮ್ಮದಿ ಆಗತ್ತಲ್ವಾ? ಹಾಗಾದ್ರೆ ನಮ್ಗೆ ಒಳ್ಳೇದಾಗತ್ತೆ, ನಾವು ದೇವರನ್ನು ನಂಬಬೇಕು, ದೇವರೇ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋ ಒಂದು ಭರವಸೆ ಬರುತ್ತಲ್ಲ. ಈ ಭರವಸೆಯನ್ನ ಬೆರೆಸ್ಲಿಕ್ಕೋಸ್ಕರ ಕೆಲವೊಂದು ಸಲ ಕೆಲವರು ಮಾತಾಡೋದನ್ನು ನಾವು ಸಹನೆ ಮಾಡಿಕೊಳ್ಬೇಕಾಗುತ್ತೆ. ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗಿರೋದು, ಬ್ರಹ್ಮದೇವರನ್ನ ಮೆಚ್ಚಿಸಿದ್ದು ಬೇರೆ ಯಾರನ್ನೂ ಅಲ್ಲ. ತಪಸ್ಸನ್ನ ಮಾಡಿ ಬ್ರಹ್ಮದೇವರನ್ನ ಒಲಿಸಿಕೊಂಡಿರುವಂತಹ ರಾವಣ ತಾನು ಕೊನೆಗೆ ಮರಣವನ್ನು ಹೊಂದುತ್ತಾನೆ. ಆದರೆ ಬ್ರಹ್ಮದೇವರನ್ನ ಒಲಿಸಿಕೊಂಡ ವಿಭೀಷಣ ತಾನು ಏನೂ ಪ್ರಾರ್ಥನೆಯನ್ನು ಮಾಡಲಿಲ್ಲ, ಆದರೆ ಅಮರನಾದ. ಹಾಗಾದ್ರೆ ನಾವು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡುವಾಗ ನಾವು ಅಮರರಾಗಬೇಕು ಅನ್ನೋ ಅಪೇಕ್ಷೆ ಬೇಡ. ಅಂದ್ರೆ ಮೋಕ್ಷ ಸಿಗಬೇಕು ಇಲ್ಲ ಅಂತಲ್ಲ, ಅದಕ್ಕೋಸ್ಕರ ನಾವೇನೂ ಕೇಳೋದು ಬೇಡ. ನಮಗೇನು ಕೊಡಬೇಕು, ನಮ್ಮ ಯೋಗ್ಯತೆ ಏನು, ಅದೆಲ್ಲ ದೇವರಿಗೆ ಗೊತ್ತಿದೆ. ಹಾಗಾಗಿ ಅದನ್ನು ದೇವರ ಮುಂದೆ ನಾನೇ ಬುದ್ಧಿವಂತ ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ಹೋಗದೇನೆ, ನೀನು ಏನು ಮಾಡ್ತೀಯೋ ಅದನ್ನು ಮಾಡು, ನಿನ್ನ ದಾಸ, ನಿನಗೆಲ್ಲವೂ ಗೊತ್ತಿದೆ, ನೀನು ಹೇಗಿಟ್ಟಿರ್ತೀಯ ನಾನು ಆಗ ಆಡುವಂತ ನಾನು ಗೊಂಬೆ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ ಕೇಳಿದ್ರೆ ಸಾಕಲ್ವ? ಇನ್ನೇನು? ಬಿಂಬ ಪ್ರತಿಬಿಂಬ ಚೆನ್ನಾಗಿರಬೇಕು ಅಂದ್ರೆ ಬಿಂಬ ಚೆನ್ನಾಗಿರಲೇಬೇಕಲ್ವ? ಹಾಗಾದ್ರೆ ನನ್ನನ್ನ ಚೆನ್ನಾಗಿಡಬೇಕು ಅಂದ್ರೆ ನೀನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರಬೇಕು. ಇಷ್ಟನ್ನ ಕೇಳಿದ್ರೆ ಸಾಕಾಯ್ತು, ಇನ್ನೇನು ಬೇಡ. ಯಾರ್ಯಾರು ಉನ್ನತವಾದ ಸ್ಥಾನವನ್ನ ಪಡೆದಿದ್ದಾರೆ ಅವರು ಯಾರೂ ಏನೂ ಬಾಯಿ ತೆಗೆದು ದೇವರನ್ನ ಕೇಳಿದ್ದಿಲ್ಲ, ಆದರೆ ಎಲ್ಲವನ್ನೂ ತಾವು ಪಡೆದುಕೊಂಡಿದ್ದಾರೆ. ಬಾಯಿ ಬಿಟ್ಟು ಜೋರು ಮಾಡಿ ಉದ್ದುದ್ದ ಪಟ್ಟಿಗಳನ್ನ ಸಲ್ಲಿಸಿ ನನಗಿದು ಬೇಕು, ಅದು ಬೇಕು, ಹಾಗಬೇಕು, ಹೀಗೆ ಬೇಕು ಅಂತ ಕೇಳಿದಾಗ ಅವ್ರಿಗೆ ಅದು ಯಾವುದೂ ಸಿಗದೇ ಇರುವಂತೆ ಅವರು ತೊಂದರೆಗೊಳಗಾದದ್ದನ್ನ ನಾವು ಸಾಕಷ್ಟು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇದನ್ನ ಗಮನಿಸಬೇಕು. ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ, ಯಾರು ಕೆಟ್ಟದ್ದನ್ನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅವರಿಗೆ ಇದು ಒಂದು ಪಾಠ. ತಪಸ್ಸನ್ನ ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಂಡಿದ್ದು ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಬೇಕು ಅಂತ. ಇನ್ನು ಕೆಲವರು ಇರ್ತಾರೆ, ತಪಸ್ಸನ್ನ ಮಾಡೋ ಒಳ್ಳೆ ಕೆಲಸ ಮಾಡಲ್ಲ, ಕೆಟ್ಟ ಕೆಲಸಗಳನ್ನೇ ಮಾಡುದು, ವಾಮಾಚಾರಗಳನ್ನ ಮಾಡಿ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಬೇಕು ಅಂತಾರಲ್ಲ. ಹಾಗಾದ್ರೆ ಅಂಥವರ ಪಾಡು ಇನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೋ ದೇವರ ಪೂಜೆ ಮಾಡಿ, ದೇವರ ಸ್ತೋತ್ರ ಮಾಡಿ ಪಕ್ಕದವ್ರಿಗೇನೋ ತೊಂದರೆ ಆಗಲಿ ಅಂತಂದ್ರೆ, ಸ್ತೋತ್ರ ಮಾಡಿದ್ದಾನೆ ಅನ್ನೋ ಕಾರಣಕ್ಕಾದ್ರೂ ಆ ಬುದ್ಧಿ ಪರಿವರ್ತನೆ ಮಾಡ್ತಾನೆ ಪರಮಾತ್ಮ. ಯಾವುದೋ ವಾಮಾಚಾರಗಳನ್ನ ಅಥವಾ ವಾಮಕೃತ್ಯಗಳನ್ನ ಮಾಡಿ ಇನ್ನೊಬ್ಬರ ಕೈಕಾಲು ತೆಗೆಯೋದು, ಇನ್ನೊಬ್ಬರ ಜೀವ ತೆಗೆಯೋದು, ಇನ್ನೊಬ್ಬರ ಸಂಸಾರವನ್ನ ಹಾಳು ಮಾಡೋದು ಅಂತ ಮಾಡ್ತಾರಲ್ಲ, ಅವರದ್ದಂತೂ ಇನ್ನೂ ಹೇಳೋದು ಬೇಡ. ಯಾಕೆಂದ್ರೆ ಮಾಡಿದ್ದು ಒಳ್ಳೆ ಕೆಲಸ ಅಲ್ಲ, ಅಪೇಕ್ಷೆ ಇರೋದು ಇನ್ನೊಬ್ಬರಿಗೆ ತೊಂದರೆ ಆಗಬೇಕು ಅಂತ. ಹಾಗಾದ್ರೆ ಇಂಥವರ ಪಾಡಂತೂ ಇನ್ನೂ ಹೀನಾಯ ಸ್ಥಿತಿಗೆ ಬರುತ್ತೆ ಅನ್ನೋದನ್ನ ನಮಗೆ ತಿಳಿಸಿಕೊಡಬೇಕಾಗಿದೆ. ಅಂಥದ್ದು ನಮ್ಮ ಜೀವನದಲ್ಲಿ ನಡೀತಾ ಇತ್ತು ಅಂತಾದ್ರೆ ನಾವು ಈ ಪ್ರಸಂಗವನ್ನ ಗಮನಿಸಿ ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಹಾಗಾದ್ರೆ ನಾವು ವಿಭೀಷಣನಂತೆ ಇರಬೇಕೇ ಹೊರತು ರಾವಣ ಕುಂಭಕರ್ಣರಂತೆ ಇರಬಾರದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ರಾವಣನ ಅಟ್ಟಹಾಸ ಪ್ರಾರಂಭ ಆಗುತ್ತೆ. ನಾನಾ ರೀತಿಯಲ್ಲಿ ತೊಂದರೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ 3 ಬಾರಿ. ಒಂದು ಕಾರ್ತವೀರ್ಯಾರ್ಜುನ, ಇನ್ನೊಂದು ವಾಮನ, ಇನ್ನೊಂದು ಕಪಿಲ ನಾಮಕ ಪರಮಾತ್ಮ, ಇನ್ನೊಂದು ವೇದವತಿ. ಹೀಗೆ 4 ಸಂದರ್ಭಗಳಲ್ಲಿ ತಾನು ಪರಾಜಿತನಾಗಿದ್ದಾನೆ. ಅಂದ್ರೆ ಬ್ರಹ್ಮದೇವರ ವರವನ್ನ ಪಡೆದರೂ ಕೂಡ ಇಷ್ಟು ಜನರ ಕೈಲಿ ಅವನು ಸೋತಿದ್ದಾನೆ ವಾಲಿ.
ಹೀಗೆ ಇಷ್ಟು ಜನರಲ್ಲಿ ಮೊದಲಿಗೆ ವಾಮನ ಬಲಿಚಕ್ರವರ್ತಿಯನ್ನ ತನ್ನ ಹತೋಟಿಗೆ ತರಬೇಕು, ತನ್ನ ಸ್ವಾಧೀನ ಮಾಡಿಕೊಳ್ಬೇಕು ಅಂತೇಳಿ ಅವನಿಗೆ ತೊಂದರೆ ಕೊಡಬೇಕು ಅಂತ ಹೋದಾಗ ಅಲ್ಲಿ ಸಾಕ್ಷಾತ್ ಕಾಯುವಂತಹ ಆ ಬಲಿಯ ಮನೆಯ ಬಾಗಿಲನ್ನ ಕಾಯುವಂತಹ ವಾಮನ ಪರಮಾತ್ಮ ತನ್ನ ಬೆರಳಿನಿಂದ ಅವನನ್ನು ದೂರಕ್ಕೆ ಎಸೆದಿದ್ದಾರೆ. ಅಂದ್ರೆ ಇವನು ಅಕಸ್ಮಾತ್ ಒಂದು ಅವಕಾಶವನ್ನ ಕೊಡೋಣ, ಇವನು ಬದಲಾಗ್ತಾನೇನೋ ನೋಡೋಣ ಅಂತ ಪರಮಾತ್ಮ ಆಗ್ಲೇ ಸಂಹಾರ ಮಾಡಬಹುದಿತ್ತು. ಆದ್ರೆ ಲೋಕದಲ್ಲಿ ಅಂದುಕೊಳ್ಳೋದು ಬೇಡ. ಪಾಪ ರಾವಣನಿಗೆ ಒಂದು ಅವಕಾಶ ಕೊಟ್ಟಿದ್ರೆ, ಎಚ್ಚರಿಕೆ ಕೊಟ್ಟಿದ್ರೆ ಅವನು ಬದಲಾಗ್ತಿದ್ನೋ ಏನೋ ಅನ್ನೋದು ಬೇಡ ಅನ್ನೋದನ್ನ ತಿಳಿಸ್ಲಿಕ್ಕೆ ವಾಮನ ಅವನನ್ನ ನಿಗ್ರಹ ಮಾಡ್ತಾರೆ ಪರಮಾತ್ಮ. ಇದಾದ ಮೇಲೆ ಮತ್ತೆ ಕಪಿಲನಾಮಕ ಪರಮಾತ್ಮನ ಬಳಿಗೆ ಹೋದಾಗ ಅಲ್ಲೂ ಯುದ್ಧವನ್ನು ಮಾಡಿ ಸೋತು ಬರ್ತಾನೆ. ಇನ್ನು ಕಾರ್ತವೀರ್ಯಾರ್ಜುನನಿಗೆ ಪರಮಾತ್ಮನ ವರ ಇತ್ತು, ಅವನನ್ನು ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ಕಾರ್ತವೀರ್ಯಾರ್ಜುನ, ಅವನಿಗೆ 1000 ಕೈಗಳು, ಇವನಿಗೆ 20 ಕೈಗಳು. ಹಾಗಾಗಿ ಅಲ್ಲೂ ಸೋತಿದ್ದಾನೆ. ಇನ್ನು ವಾಲಿಯಂತೂ 4 ಸಮುದ್ರದಲ್ಲಿ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಅಂತ ಹೋಗುವಾಗ ಆ ರಾವಣನನ್ನ ತನ್ನ ಕೊಂಕುಳಲ್ಲಿ ಇಟ್ಟುಕೊಂಡು ಹೋಗ್ತಾ ಇದ್ದಾನೆ. ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನಿಲ್ಲದ ಪ್ರಯತ್ನ ಪಟ್ಟರು ವಾಲಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ, ವಾಲಿಯಲ್ಲಿ ಪರಮಾತ್ಮನ ಆವೇಶ ಇತ್ತು ಅನ್ನೋದು ಒಂದು. ಇದರ ಜೊತೆಗೆ ರಾವಣ ಕೇಳಿದ್ದು ನನಗೆ ಕಪಿಗಳಿಂದ ಮರಣ ಬರಬಾರದು ಅಂತ ಕೇಳಿಲ್ಲ, ನಾನು ಅವರಿಂದ ಸೋಲಬಾರದು ಅಂತ ಕೇಳಿಲ್ಲ. ಹಾಗಾದ್ರೆ ಅದು ಕೂಡ ನಡೆದಿದೆ. ಹೀಗೆ ವಾಲಿ, ಕಾರ್ತವೀರ್ಯಾರ್ಜುನ, ಕಪಿಲನಾಮಕ ಪರಮಾತ್ಮ, ವಾಮನ, ಜೊತೆಗೆ ವೇದವತಿ, ಹಿಮವತ್ ಪರ್ವತದಲ್ಲಿ ಇರತಕ್ಕಂಥ ವೇದವತಿ ಸಾಕ್ಷಾತ್ ಲಕ್ಷ್ಮೀದೇವಿ. ನಾರಾಯಣ ಪಂಡಿತಾಚಾರ್ಯ ಅದನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿಯನ್ನ ಮುಟ್ಲಿಕ್ಕೆ ಹೋಗಿ ಅವಳ ಅಗ್ನಿಯನ್ನ ಪ್ರವೇಶ ಮಾಡಬೇಕಾದಾಗ ನನ್ನಿಂದಲೇ ನಿನಗೆ ಸಾವು ಬರುತ್ತೆ ಅಂತ ಶಾಪವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಆಯಿತು. ಇದಲ್ಲದೆ ಇನ್ನು ಅನೇಕ ಋಷಿಗಳು ಅವನಿಗೆ ಶಾಪವನ್ನು ಕೊಟ್ಟಿದ್ದಾರೆ, ನಿನಗೆ ಮರಣ ಬರಲಿ, ಮರಣ ಬರಲಿ, ಮರಣ ಬರಲಿ. ಅಂದ್ರೆ ತಾನು ಗಳಿಸಿದ್ದೇನು ಈಗ ಪಡೆದುಕೊಳ್ತಾ ಇರೋದೇನು, ಅಂದ್ರೆ ಅಪೇಕ್ಷೆ ಪಟ್ಟಿದ್ದೇನು ಈಗ ಪಡೆದುಕೊಳ್ತಾ ಇರೋದೇನು. ಹಾಗಾದರೆ ನಾವು ಎಷ್ಟೇ ಎತ್ತರದ ಸ್ಥಾನದಲ್ಲಿರ್ಬೋದು, ನಮ್ಮ ಸಾಧನೆಗಳು ಎಷ್ಟೇ ಇರ್ಬೋದು, ನಮ್ಮನ್ನ ದೇಶದ ರಾಜ ನಮ್ಮನ್ನು ಎತ್ತಿ ಸಿಂಹಾಸನದಲ್ಲಿ ಕೂಡಿಸ್ಬೋದು, ಆದರೆ ನಮ್ಮ ಪತನ ಆಗ್ಲಿಕ್ಕೆ ಅದು ಯಾವುದು ಕಾರಣ ಅಲ್ಲ. ನಮ್ಮಲ್ಲಿರತಕ್ಕಂಥ ದುಷ್ಟ ಸ್ವಭಾವ ಏನಿದೆ ಅದೇ ನಮ್ಮ ಪತನಕ್ಕೆ ಕಾರಣ ಆಗತ್ತೆ. ನಾವು ಕೇಳಿದ್ದು ಪಡೆದುಕೊಂಡಿದ್ದೇನಿದೆ ಅದೆಲ್ಲವೂ ವಿರುದ್ಧವಾಗಿ ನಮಗೆ ತಿರುಗುಬಾಣ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ಈ ಪ್ರಸಂಗಗಳನ್ನೆಲ್ಲ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ನಮಗೆ ತಿಳಿಸಿದ್ದು ಇದೇ ಕಾರಣದಿಂದ. ಹಾಗಾದ್ರೆ ನಾನು ಇಷ್ಟು ಸಂಧ್ಯಾವಂದನೆ ಮಾಡ್ತೀನಿ, ನಾನು ಇಷ್ಟು ಹೊತ್ತು ದೇವರ ಪೂಜೆ ಮಾಡ್ತೀನಿ, ನಾನು ಇಷ್ಟು ದಾನ ಧರ್ಮ ಮಾಡ್ತೀನಿ, ಇದು ಇರಬಹುದು. ಆದರೆ ಇದರ ಜೊತೆಗೆ ನಮಗೆ ಬೇಡದೇ ಇರತಕ್ಕಂತಹ ಕೆಲವೊಂದು ಚಟುವಟಿಕೆಗಳಿತ್ತು ಅಂತಾದರೆ ಇದೆಲ್ಲವೂ ಕೂಡ ನಮಗೆ ಮೈನಸ್ ಆಗಿ ಪರಿಣಾಮ ಆಗುತ್ತೆ. ಇದ್ಯಾವುದು ನಮಗೆ ಸಹಕಾರಿಯಾಗೋದಿಲ್ಲ. ಅದು ನಮಗೆ ವಿಪರೀತವಾಗಿ ನಮಗೆ ತೊಂದರೆ ಆಗಲಿಕ್ಕೆ ಅದು ಪ್ರಾರಂಭ ಆಗತ್ತೆ. ಹಾಗಾಗಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಅಂಶ ಏನು ಅಂದರೆ, ನಾನು ಇಷ್ಟು ಮಾಡದೆ ನನಗೆ ಈ ಪಾಪ ಕಡಿಮೆ ಆಗತ್ತೆ, ನಾನು ಇಷ್ಟು ಏನೋ ಒಳ್ಳೆ ಕೆಲಸ ಮಾಡಿದ್ದೀನಿ ನನಗೆ ಈ ಪಾಪ ಬ್ಯಾಲೆನ್ಸ್ ಆಗತ್ತೆ. ಈ ರೀತಿ ಚೌಕಾಸಿ ಮಾಡುವಂತಹ ವ್ಯಾಪಾರ ಅಲ್ಲ ಇದು. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋ. ಬ್ರಹ್ಮದೇವರನ್ನ ಮೆಚ್ಚಿಸುವಂತಹ ತಪಸ್ಸನ್ನ ರಾವಣ ಮಾಡಿದ್ದಾನೆ ಅಂದ್ರೆ ಅದು ಎಂತಹ ಸಾಧನೆ ಇರಬೇಕು. ಅಂತಹ ಸಾಧನೆ, ಅದರಲ್ಲೂ ಬ್ರಾಹ್ಮಣನಾಗಿ ಹುಟ್ಟಿದವನು ಅದರ ಕೊನೆಗೆ ಸತ್ತಿದ್ದು, ಎಲ್ಲರೂ ಬೈದು ಎಲ್ಲರಿಂದ ತೆಗಳಿಕೆಗೆ ಒಳಗಾಗಿ ಕಷ್ಟದಲ್ಲಿ ಸತ್ತಿದ್ದಾನೆ. ಹಾಗಾದ್ರೆ ನಾವು ಯಾವ ಕುಲದಲ್ಲಿ ಹುಟ್ಟಿದ್ದೇವೆ, ಎಲ್ಲಿ ಹುಟ್ಟಿದ್ದೇವೆ, ಯಾರ ಮನೆಯಲ್ಲಿ ಹುಟ್ಟಿದ್ದೇವೆ ಅನ್ನೋದು ಮುಖ್ಯ ಅಲ್ಲ. ಮುಖ್ಯ ಅಲ್ಲ ಅಂದ್ರೆ ಅದು ಬೇಡವೇ ಬೇಡ ಅಂತಲ್ಲ, ಆದ್ರೆ ಅಲ್ಲಿ ಹುಟ್ಟಿದರೂ ಕೆಳಗೆ ಬೀಳುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಆ ರೀತಿ ಹೇಳೋದು. ಕುಲ ಮುಖ್ಯ ಅಲ್ಲ ಅನ್ನೋದು ಅಥವಾ ನಮ್ಮ ಜನ್ಮ ಮುಖ್ಯ ಅಲ್ಲ ಅನ್ನೋದರ ಅರ್ಥ, ಎಲ್ಲಿ ಹುಟ್ಟಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಅನ್ನೋದರ ತಾತ್ಪರ್ಯ ಏನು ಅಂದ್ರೆ ಅಲ್ಲಿಂದನೂ ನಾವು ಕೆಳಗೆ ಬೀಳುವ ಸಾಧ್ಯತೆ ಇದೆ, ಕೆಳಗೆ ಬೀಳುವಂತಹ ಕೆಲಸವನ್ನು ಮಾಡಬಾರದು, ಇನ್ನೂ ಎತ್ತರ ಏರುವಂತಹ ಕೆಲಸವನ್ನು ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಈ ಮಾತುಗಳನ್ನು ಆಡ್ತಾರೆ. ಹಾಗಾಗಿ ಅಂತಹ ಬ್ರಾಹ್ಮಣನಾಗಿ ಹುಟ್ಟಿದವನು, ಜೊತೆಯಲ್ಲಿ ಬ್ರಹ್ಮದೇವರನ್ನ ಮೆಚ್ಚಿಸುವ ರೀತಿಯಲ್ಲಿ ತಪಸ್ಸನ್ನ ಮಾಡಿದವನು, ಅನುಷ್ಠಾನವಂತ ಇಂಥ ವ್ಯಕ್ತಿ ಮಾಡಬಾರದ ಅನೇಕ ಕೆಲಸಗಳನ್ನ, ಅದರಲ್ಲಿ ಪ್ರಧಾನವಾದದ್ದು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡೋದು, ಅದರಲ್ಲಿ ಸಜ್ಜನರಿಗೆ ತೊಂದರೆಯನ್ನು ಕೊಡೋದು. ಇಂಥದ್ದು ಮಾಡಿದಾಗ ಸವಾ ಆಶು ವಿನಶ್ಯತಿ, ಅವನು ಕೂಡ ನಾಶ ಹೊಂತಾನೆ ಅಂತ ಪ್ರಹ್ಲಾದರಾಜರ ಸಂದರ್ಭದಲ್ಲಿ
ನರಸಿಂಹ ಪರಮಾತ್ಮ ಏನು ಉತ್ತರವನ್ನು ಕೊಟ್ಟಿದ್ದ ಅದನ್ನು ಇಲ್ಲೂ ನಾವು ಅನುಸಂಧಾನ ಮಾಡ್ಕೊಳ್ಳೋದು. ಹಾಗಾಗಿ ತಾನು ಅಷ್ಟು ದೊಡ್ಡ ತಪಸ್ಸನ್ನು ಮಾಡಿದ್ದಾನೆ ಅನ್ನೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಅದನ್ನೆಲ್ಲ ಹೇಗೆ ಕಳೆದುಕೊಂಡಿದ್ದಾನೆ ಅನ್ನೋದನ್ನು ನಾವು ಗಮನಿಸ್ಬೇಕು. ಹಾಗಾಗಿ ನಾವು ಸ್ವಲ್ಪ ಎಚ್ಚರದಲ್ಲಿರಬೇಕು. ನಾನು ಇಷ್ಟು ಮಾಡದೆ, ಇಷ್ಟು ಪ್ರದಕ್ಷಿಣೆ ಹಾಕಿದ್ದೇನೆ, ಇಷ್ಟೆಲ್ಲ ತೀರ್ಥಯಾತ್ರೆ ಮಾಡಿದ್ದೇನೆ ಅನ್ನೋದು ನಾವು ಹೇಳಬೇಕು, ಹೇಳಬಾರದು ಅಂತಲ್ಲ. ಅದು ಅಹಂಕಾರಕ್ಕೆ ಕಾರಣ ಆಗಬಾರ್ದು, ಅಥವಾ ಅದನ್ನು ನೆಪ ಮಾಡಿಕೊಂಡು ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋದು ಆಗಬಾರ್ದು. ಅದೇ ಬೇರೆ, ಇದೇ ಬೇರೆ. ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ನಾವು ಮಾಡಿಕೊಳ್ಳೇಬೇಕು. ನಾವು ಮಾಡಿದ ಪುಣ್ಯಕ್ಕೆ ಅದರ ಫಲವನ್ನು ನಮಗೆ ಸಿಕ್ಕೇ ಸಿಗತ್ತೆ. ಇದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಇನ್ನೇನು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದಷ್ಟೇ, ಆದರೆ ಅನುಭವಿಸೋದಂತೂ ಅನುಭವಿಸ್ಲೇಬೇಕು. ಅದು ಪುಣ್ಯ ಆಗಿರಲಿ, ಪಾಪ ಆಗಿರಲಿ. ನಾನು ಇಷ್ಟು ಪುಣ್ಯ ಮಾಡಿದ್ದೇನೆ, ಅದಕ್ಕೆ ಇದೆಲ್ಲ ಬ್ಯಾಲೆನ್ಸ್ ಆಗತ್ತೆ, ಇಷ್ಟು ಪಾಪ ಮಾಡಿದ್ರೂ ನಡೆಯತ್ತೆ, ಅಥವಾ ನಾನು ಇಷ್ಟು ಧಾರ್ಮಿಕನಾದ ವ್ಯಕ್ತಿ, ಹಾಗಾಗಿ ನನಗೆ ಪಾಪ ಲೇಪ ಇಲ್ಲ, ತಟ್ಟೋದಿಲ್ಲ ಅನ್ನುವ ಭ್ರಮೆಯಲ್ಲಿ ನಾವು ಬದುಕೋದು ಬೇಡ. ಆ ರೀತಿ ಭ್ರಮೆಯಲ್ಲಿ ಬದುಕಿದ ರಾವಣ ಏನಾಗಿದ್ದಾನೆ ಅನ್ನೋದನ್ನ ನಾವು ಮೆಲುಕು ಹಾಕಿ ಅವನಂತೆ ನಾವು ಮಾಡಿಕೊಳ್ಳಬಾರದು. ನಮ್ಮಲ್ಲಿದ್ದ ಸಂಪತ್ತನ್ನು ನಾವು ಕಳ್ಕೊಳ್ಳಬಾರದು ಅನ್ನೋದನ್ನ ನಮಗೆ ಎಚ್ಚರಿಸಲಿಕ್ಕೆ ಇವನ ಈ ಎಲ್ಲಾ ತೊಂದರೆಗಳು ಯಾಕೆ ಮಾಡಿದ್ದಾನೆ, ಹೇಗೆ ಮಾಡಿದ್ದಾನೆ, ಅದರಿಂದ ಏನೆಲ್ಲ ಅನರ್ಥಗಳು ಅವನಿಗೆ ಆಗಿದೆ ಅನ್ನೋ ವಿಚಾರಗಳನ್ನ ತಿಳಿಸಿದ್ದಾರೆ. ಇದಾದ ಮೇಲೆ ಇಲ್ಲಿ ಒಟ್ಟು ಇಷ್ಟೆಲ್ಲ ಮುಗಿಯುವಲ್ಲಿಗೆ 13 ವರ್ಷಗಳು ಕಳೆದಿದೆ ವನವಾಸ. 13 ವರ್ಷಗಳ ವನವಾಸ ಕಳೆದ ಮೇಲೆ ಪಂಚವಟಿಯಲ್ಲಿದ್ದಾಗ ಶೂರ್ಪಣಕ್ಕೆ ಬರ್ತಾಳೆ, ರಾಮನನ್ನ ಮದುವೆಯಾಗಬೇಕು ಅಂತ. ಮೊದಲು ಲಕ್ಷ್ಮಣನನ್ನ ನೋಡ್ತಾಳೆ. ಲಕ್ಷ್ಮಣ, ಇಲ್ಲ ನಾನು ದಾಸ, ನೀನು ರಾಜನನ್ನ ಮದುವೆ ಮಾಡಿಕೊಂಡ್ರೆ ರಾಣಿಯಾಗಿರ್ಬೋದು ಅಂತೇಳಿ ರಾಮನ ಬಳಿಗೆ ಕಳಿಸ್ತಾನೆ. ರಾಮ ಹೇಳ್ತಾನೆ, ರಾಮನ ಹತ್ರ ಹೋಗುವಾಗ ಇವಳು ಸೀತೆಯನ್ನು ನೋಡಿ ಅವಳನ್ನು ತಿನ್ನಬೇಕು ಅಂತ ಹೋದಾಗ ಅವಳನ್ನು ತಡೆದು ಲಕ್ಷ್ಮಣನಿಂದ ಅವಳಿಗೆ ಅವಮಾನವನ್ನು ಮಾಡಿಸ್ತಾನೆ ಪರಮಾತ್ಮ. ಅಂದ್ರೆ ಇದರ ಸಂದೇಶ ಇವತ್ತು ಈ ಮಾತನ್ನ ಸಾಮಾಜಿಕವಾಗಿ ಹೇಳಿದ್ರೆ ಇದು ದೊಡ್ಡ ಗಲಾಟೆಗೆ ಕಾರಣ ಆಗುತ್ತೆ. ಆದರೆ ಶಾಸ್ತ್ರದಲ್ಲಿರುವಂತಹದ್ದು ಗಂಡ ಸತ್ತ ನಂತರದಲ್ಲಿ ಹೆಣ್ಣು ಮಕ್ಕಳಿಗೆ ಇನ್ನೊಂದು ವಿವಾಹ ಇಲ್ಲ ಅನ್ನೋದು ಶಾಸ್ತ್ರದ ನಿರ್ಣಯ. ಇದು ಇವತ್ತಿನ ಕಾಲಘಟ್ಟಕ್ಕೆ ಹೊಂದಾಣಿಕೆ ಆಗಲ್ಲ, ಅದು ಬೇರೆ ವಿಚಾರ. ಆದರೆ ಶಾಸ್ತ್ರದಲ್ಲಿ ಹಿಂದಿನ ಕಾಲದಲ್ಲಿ ಇದ್ದ ಒಂದಷ್ಟು ವಿಚಾರಗಳಿವೆ. ಇದನ್ನ ಮನಗಂಡು ರಾಮದೇವರು ಅವಳಿಗೆ ಇನ್ಯಾರು ಇವಳನ್ನ ಮದುವೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ವಿಕಾರಗೊಳಿಸಿದ್ದೇ ಹೊರತು ದ್ವೇಷದಿಂದಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಈಗಿನ ಕಾಲಘಟ್ಟಕ್ಕೆ ಇದನ್ನ ತಾಳೆ ಹಾಕಿ ರಾಮದೇವರ ಹಾಗೆ, ರಾಮದೇವರ ಹೀಗೆ ಅನ್ನೋ ಗಲಾಟೆಯನ್ನು ಮಾಡುವಂತ ಕೆಲಸವನ್ನು ಮಾಡಬಾರದು. ಅದು ಆಗಿನ ಕಾಲದ್ದು, ಈಗಿನ ಕಾಲದ್ದು ಮಾಡಬೇಕು. ನೀವು ಆಚರಣೆ ಮಾಡೋದಾದ್ರೆ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಇಷ್ಟ ಅನ್ನುವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಮುಂದೆ ನಡೆಯಬೇಕು. ಅವಳು ರಾವಣನಿಗೆ ಇಲ್ಲ ಸಲ್ಲದನ್ನು ಹೇಳ್ತಾಳೆ. ನೀನು ಕಾಮುಕ, ನಿನಗೆ ಇನ್ನೊಬ್ಬರ ಹೆಂಡತಿಯರಂದ್ರೆ ಇಷ್ಟ, ನೀನು ರಾಜನೇ ಅಲ್ಲ, ನಿನಗೆ ಶಕ್ತಿ ಪರಾಕ್ರಮಗಳೂ ಇಲ್ಲ ಅನ್ನೋದನ್ನ ಅವನಿಗೆ ಸಿಟ್ಟು ಬರಬೇಕು ಅನ್ನುವ ನೆಪದಲ್ಲಿ ಮಾತಾಡಿದ್ದು, ಆದರೆ ನಿಜವಾಗಿ ಅದನ್ನೇ ಮಾತಾಡಿದ್ದಾಳೆ. ರಾವಣನ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ಅವಳು ಹೇಳಿದ್ದಾಳೆ. ಅವಳು ಹೇಳಿದ ಹಿನ್ನೆಲೆ ಏನು ಅಂದ್ರೆ ರಾವಣನಿಗೆ ಸಿಟ್ಟು ಬರಬೇಕು ಅಂತ. ಕೆಲವರಿಗೆ ಸಿಟ್ಟು ಬರೆಸ್ಬೇಕು ಅಂದ್ರೆ ಅವ್ರನ್ನ ಚೆನ್ನಾಗಿ ಬೈದು ಬಿಡಬೇಕು, ಅವ್ರಿಗೆ ಬೇಗ ಸಿಟ್ಟು ಬರುತ್ತೆ. ಆ ಕ್ರಮದಲ್ಲಿ ರಾವಣನನ್ನ ಬೈತಾ ಇದ್ದಾಳೆ, ಆದ್ರೆ ನಿಜವನ್ನೇ ನುಡಿದಿದ್ದಾಳೆ. ಅವನಿಗೆ ಕಾಮಿ ಅಂತ ಮಾತಾಡ್ತಾಳೆ. ಹಾಗಾಗಿ ಅಂತಹ ಸೀತೆ ಅಂತ ಇದ್ದಾಳೆ, ಅವಳನ್ನು ಪಡೆದುಕೋ ಅಂತ ಹೇಳಿದಾಗ ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ರಾವಣ ಬರ್ತಾನೆ. ಆ ಸಂದರ್ಭದಲ್ಲಿ ಈ ರಾಮನ ಪಂಚವಟಿಯಲ್ಲಿ ನಡೆದ ಘಟನೆ ಏನು ಅಂತಂದ್ರೆ, ಸೀತೆ ಒಂದು ಮೃಗವನ್ನು ನೋಡಿದ್ದಾಳೆ, ಅಂದ್ರೆ ಜಿಂಕೆಯನ್ನು ನೋಡಿ ನನಗದು ಬೇಕು ಅಂತ ಕೇಳಿದ್ದಾಳೆ. ಕೇಳಿದಾಗ ರಾಮದೇವರು ಅದನ್ನು ತರಲಿಕ್ಕೆ ಅಂತ ಹೋಗಿದ್ದಾರೆ. ಆ ಜಿಂಕೆ ಯಾರು ಅಂತಂದ್ರೆ ಮಾರೀಚ. ರಾವಣ ತಂಗಿಯ ಮಾತನ್ನ ಕೇಳಿ ಕೆರಳಿ ಮಾರೀಚನ ಹತ್ರ ಬರ್ತಾನೆ. ಅವನು ಗೋಕರ್ಣದಲ್ಲಿರ್ತಾನೆ. ಗೋಕರ್ಣದಲ್ಲಿದ್ದಾಗ ಅವನ ಹತ್ರ ಬಂದು, ನೀನು ನನಗೆ ಮಿತ್ರನಾಗಿ ನನಗೊಂದು ಕೆಲಸ ಮಾಡಿಕೊಡಬೇಕು, ಹೇಗಾದ್ರೂ ಮಾಡಿ ರಾಮನನ್ನ ಸೀತೆಯಿಂದ ದೂರ ಮಾಡು ಅಂತ. ಅದಕ್ಕೆ ಹೆದರ್ತಾನೆ ಮಾರೀಚ. ನನಗಾಗೋದಿಲ್ಲ, ಈಗಾಗಲೇ ಒಂದ್ಸಲ ನಾನು ಪೆಟ್ಟು ತಿಂದಿದ್ದೇನೆ. ಈ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯ ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಅದಲ್ಲದೇನೆ ಇನ್ನೊಂದು ಸಲ ನಾನು ಜಿಂಕೆಯಾಗಿ ಹೋದಾಗ ನನ್ನ ಜೊತೆ ಇದ್ದ ಇಬ್ಬರನ್ನ ಸಂಹಾರ ಮಾಡಿ ನನ್ನನ್ನು ಬಿಟ್ಟಿದ್ದಾನೆ. ಹಾಗಾಗಿ ನಾನು ರಾಮನ ತಂಟೆಗಂತೂ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ನೀನು ಹೋಗದೆ ಇದ್ರೆ ನಾನೇ ನಿನ್ನ ಕೊಲ್ತೀನಿ ಅಂತ ಪ್ರಾಣಕ್ಕೆ ಹೆದರಿ ಮತ್ತೆ ರಾವಣನ ಜೊತೆ ಬಂದು ಸೀತೆಯಿಂದ ರಾಮದೇವರು ದೂರ ಆಗುವಂತೆ ಮಾಡಿ, ಆಗ ರಾವಣ ಬರ್ತಾನೆ. ಯತಿವೇಷವನ್ನು ಧಾರಣೆ ಮಾಡಿಕೊಂಡು ಬರ್ತಾನೆ. ಅಂದ್ರೆ ದುಷ್ಟರ ಸ್ವಭಾವ ಹೇಗಿರುತ್ತೆ ಅಂದ್ರೆ,
ಯತಿವೇಷ ಧಾರಣೆ ಮಾಡ್ಕೊಂಡು ಬಂದಿದ್ದಾನೆ. ಅಂದ್ರೆ ಯತಿಗಳು ಅಂತಂದಾಗ ಪೂಜ್ಯ ಭಾವನೆ ಇರುತ್ತೆ, ಇವರು ತಪ್ಪು ಮಾಡಲ್ಲ, ಇವರು ಚೆನ್ನಾಗಿರ್ತಾರೆ, ಆಶೀರ್ವಾದ ಮಾಡ್ತಾರೆ, ಒಳ್ಳೇದನ್ನ ಮಾಡ್ತಾರೆ ಅನ್ನೋ ಕಾರಣದಿಂದ ಸೀತೆ ಹತ್ರಕ್ಕೆ ಬಂದ್ರೆ ಆ ಸೀತೆಯನ್ನ ಅಪಹರಣ ಮಾಡಿಕೊಂಡು ಹೋಗಿದ್ದಾನೆ. ಅಂದ್ರೆ ಅದು ನಿಜವಾದ ಸೀತೆ ಅಲ್ಲ, ಸೀತಾ ಪ್ರತಿಕೃತಿಯನ್ನ. ರಾಮದೇವರು ಯಾವಾಗ ಜಿಂಕೆಯನ್ನು ತರಬೇಕು ಅಂತ ಹೋಗಿದ್ದಾರೆ ಅವಾಗ ಇವರಿಬ್ಬರೇ ಇದ್ದಾರೆ. ರಾಮದೇವರು ಲಕ್ಷ್ಮಣನಿಗೆ ಹೇಳ್ತಾನೆ ಸೀತೆಯ ಜವಾಬ್ದಾರಿ ನಿಂದು ಅಂತ. ಆಯ್ತು ಅಂತ ಹೇಳಿ ಸೀತೆಯ ಜವಾಬ್ದಾರಿಯಲ್ಲಿದ್ದಾಗ ರಾಮದೇವರು ಮಾರೀಚನನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ತನ್ನ ನಿಜ ರೂಪವನ್ನು ತಾಳಿ ಸಾಯುವಾಗ್ಲೂ ಕೆಟ್ಟ ಬುದ್ಧಿ ಬಿಟ್ಟಿಲ್ಲ, ರಾಮನ ಸ್ವರದಲ್ಲಿ ಕೂಗಿದ್ದಾನೆ, ಹಾ ಸೀತೆ, ಹಾ ಲಕ್ಷ್ಮಣ ಅಂತ. ಇದು ಸೀತಾದೇವಿಗೆ ಕೇಳ್ತು. ಸೀತಾದೇವಿಗೆ ತುಂಬಾ ಕಳವಳ ಆಯಿತು. ಲಕ್ಷ್ಮಣನಿಗೆ ಹೇಳ್ತಾಳೆ, ನೀನು ಹೋಗು ರಾಮದೇವರನ್ನು ನೋಡ್ಕೊಂಡು ಬಾ ಅಂತ. ಅದಕ್ಕೆ ಲಕ್ಷ್ಮಣ ಹೇಳೋದು, ರಾಮದೇವರಿಗೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಹೆದರ್ತಾ ಇದ್ದೀರಾ? ಅದಕ್ಕೆ ಸೀತೆ ಅವಾಗ ಮಾತಾಡ್ತಾಳೆ, ನನಗೆ ಮೊದಲಿಂದಲೂ ನಿನ್ನ ಮೇಲೆ ಅನುಮಾನ ಇದೆ, ರಾಮದೇವರ ಕಾಡಿಗೆ ಬರ್ತೀನಿ ಅಂತ ಆದಾಗ ನೀನು ಬಂದಿಯಲ್ಲ, ಈ ಕಾರಣ ಯಾಕೆ ಗೊತ್ತಾ? ರಾಮದೇವರನ್ನು ಏನಾದ್ರೂ ಮಾಡಿ ಇಲ್ಲೇ ದೂರ ಸರಿಸಿ ನನ್ನನ್ನ ನೀನು ನಿನ್ನ ವಶಕ್ಕೆ ತಗೊಳ್ಬೇಕು ಅಂತ ನೋಡ್ತಾ ಇದೆಯಾ? ಈ ಕೆಟ್ಟ ಬುದ್ಧಿ ನನಗೆ ಗೊತ್ತಾಗಿದೆ ಅಂತ ಹೇಳಿ ಕಠೋರವಾಗಿ ಮಾತಾಡ್ತಾಳೆ. ಇದನ್ನ ನೋಡಿದಾಗ ಸೀತಾದೇವಿಗೆ ತಿಳುವಳಿಕೆನೇ ಇಲ್ಲ ಅಂತ ಅನ್ಸುತ್ತೆ. ಆದರೆ ಸೀತಾದೇವಿ ಸಂಕಲ್ಪ ಅದು ಬೇರೆ, ಅವ್ರಿಗೆಲ್ಲವೂ ಗೊತ್ತಿದೆ. ಯಾಕೆ ಈ ರೀತಿ ಮಾಡ್ತಾಳೆ ಅಂದ್ರೆ ಅಲ್ಲಿ ನಾಟಕ ಮಾಡಬೇಕಾಗಿದೆ. ಸೀತಾದೇವಿ ತಾನು ಕೈಲಾಸಕ್ಕೆ ತೆರಳಿ ಅಲ್ಲಿ ಸೀತಾಕೃತಿಯನ್ನು ಇಡಬೇಕಾಗಿದೆ. ಜೊತೆಗೆ ಈ ಕಠೋರವಾಗಿ ಮಾತಾಡದೇ ಇದ್ರೆ ಲಕ್ಷ್ಮಣ ಹೋಗೋದೇ ಇಲ್ಲ. ಆದರೂ ಕೂಡ ಕಷ್ಟಪಟ್ಟು ಆ ಮಾತುಗಳನ್ನು ಹೇಳಿದಾಗ ಲಕ್ಷ್ಮಣ ಅದನ್ನು ಕೇಳಿಸ್ಕೊಳ್ಳದೆ, ಇಂಥ ರಾಮನ ಮಾತನ್ನ ಮೀರೋದಿದೆಯಲ್ಲ, ಇದು ಒಂದ್ ರೀತಿ ಒಳ್ಳೇದು. ರಾಮದೇವರು ನನಗೆ ಹೇಳಿದ್ರು ಸೀತೆಯ ರಕ್ಷಣೆ ನಿಂದು ಅಂತ. ಈಗ ಆ ಮಾತನ್ನ ಮೀರಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಇದೇ ನನಗೆ ಕ್ಷೇಮ. ಯಾಕೆ ಇಂಥ ಕಠೋರ ಮಾತನ್ನ ಕೇಳೋದಕ್ಕಿಂತಲೂ ಇದು ನನಗೆ ಕ್ಷೇಮ, ಈ ರಾಮನ ಮಾತನ್ನ ಮೀರೋದು ನನಗೆ ಕ್ಷೇಮ ಅಂತ ವಿಚಾರ ಮಾಡಿ ಲಕ್ಷ್ಮಣ ಹೊರಟಿದ್ದಾನೆ ರಾಮನನ್ನ ಹುಡುಕಿಕೊಂಡು. ಈ ಸರಿಯಾದ ಸಮಯದಲ್ಲಿ ಸೀತಾದೇವಿ ತಾನು ಕೈಲಾಸಕ್ಕೆ ಹೋಗಿದ್ದಾಳೆ. ಅಲ್ಲಿ ಸೀತೆಯ ಪ್ರತಿಕೃತಿಯನ್ನ ನಿರ್ಮಾಣ ಮಾಡಿ ತಾನು ಹೋಗಿದ್ದಾಳೆ. ಆ ಸೀತೆಯ ಪ್ರತಿಕೃತಿಯನ್ನೇ, ಗೊಂಬೆಯನ್ನೇ ತಾನು ಪಡೆದುಕೊಂಡಿದ್ದಾಳೆ. ಆ ಗೊಂಬೆಯಲ್ಲಿ ಚಲನವಲನಗಳ ಬರಲಿಕ್ಕೆ, ಸೌಂದರ್ಯ ಬರಲಿಕ್ಕೆ ಇಂದ್ರ ಮತ್ತು ಅಗ್ನಿದೇವರು ಅಲ್ಲಿ ಪ್ರವೇಶ ಮಾಡಿದ್ದಾರೆ. ಆ ಪ್ರತಿಕೃತಿಯನ್ನು ಇವನು ಸ್ವೀಕಾರ ಮಾಡಿಕೊಂಡು ಹೋಗಿದ್ದಾನೆ, ಅಶೋಕವನದಲ್ಲಿ ಇಟ್ಟಿದ್ದಾನೆ. ನಾನಾ ರೀತಿಯ ತೊಂದರೆಗಳನ್ನೆಲ್ಲ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ರಾಮದೇವರು ಲಕ್ಷ್ಮಣನನ್ನ ಬೈತಾರೆ, ಯಾಕೆ ಹೇಳದೆ ಕೇಳದೆ ಬಂದಿಲ್ಲ ಅಂತ. ಅಲ್ಲ, ಈ ರೀತಿ ಕಠೋರವಾಗಿ ಮಾತಾಡಿದ್ರು, ಹಾಗಾಗಿ ನಾನು ಬರಬೇಕಾಯ್ತು ಅಂತ. ಬಂದಾಗ ರಾಮದೇವರು ಸೀತೆಯನ್ನು ಹುಡುಕಿಕೊಂಡು ಬರುವಂತೆ ನಟನೆಯನ್ನು ಮಾಡುತ್ತಾ ಅಲ್ಲಿರತಕ್ಕಂಥ ಶರಭಂಗ ಅಂತ ಋಷಿಗಳನ್ನ ಉದ್ಧಾರ ಮಾಡುತ್ತಾರೆ. ಆಮೇಲೆ ಕಬಂದ ಅನ್ನುವ ಒಬ್ಬ ಮಾಯಾವಿಯನ್ನ ಸಂಹಾರ ಮಾಡಿ ಅವನಿಂದ ತಿಳ್ಕೊಳ್ತಾರೆ. ಇಲ್ಲಿ ಸ್ವಲ್ಪ ದೂರ ಹೋದರೆ ಕಿಷ್ಕಿಂಧ ಪಟ್ಟಣ ಬರುತ್ತೆ, ಅಲ್ಲಿ ಸುಗ್ರೀವ ಇದ್ದಾನೆ, ಅವನ ಸಖ್ಯವನ್ನ ಮಾಡಿದ್ರೆ ಅವನು ನಿಮಗೆ ಸೀತೆಯನ್ನು ಹುಡ್ಕೊಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ ಅಂತ ಆದಾಗ ರಾಮದೇವರು ಆ ಸಂದರ್ಭದಲ್ಲಿ ಕಿಷ್ಕಿಂಧೆಗೆ ಬರ್ತಾರೆ. ಕಿಷ್ಕಿಂಧೆ ಬಂದು ಪ್ರಾಣದೇವರ ಭೇಟಿ, ಹನುಮಂತ ದೇವರ ಭೇಟಿ ಆಗುತ್ತೆ. ಹನುಮಂತ ದೇವರ ಅವತಾರ ಹೇಗಾಯಿತು ಅನ್ನೋ ವಿಚಾರಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ಒಟ್ಟಾರೆಯಾಗಿ ರಾಮದೇವರು ಮತ್ತೆ ಹನುಮಂತ ದೇವರ ಸಮಾಗಮ ಇದು ಏನಕ್ಕೆ ಸೂಚನೆ ಅಂತಂದ್ರೆ, ಸೀತೆಯನ್ನು ಹುಡುಕಬೇಕು ಅಂತಂದ್ರೆ ರಾಮ ಮತ್ತು ಪ್ರಾಣದೇವರ, ಪರಮಾತ್ಮ ಮತ್ತು ಪ್ರಾಣದೇವರ ಸಮಾಗಮ ಆಗಬೇಕು. ಅಂದ್ರೆ ನೇರವಾಗಿ ನಮಗೆ ಸೀತೆ ದೊರಕುವುದಲ್ಲ, ಪ್ರಾಣದೇವರ ಮೂಲಕವೇನೆ ನಾವು ಅವಳನ್ನು ಪಡೆದುಕೊಳ್ಳಬೇಕು ಅನ್ನೋದಕ್ಕೆ ರಾಮದೇವರು ಹನುಮಂತ ದೇವರನ್ನ ಕಳಿಸಿಕೊಡುವಂತಹ ಪ್ರಸಂಗಗಳೆಲ್ಲವೂ ಬರ್ತಾ ಇದೆ. ಹಾಗಾದ್ರೆ ಈ ಘಟ್ಟಕ್ಕೆ ನಾವು ಇವತ್ತು ಇಲ್ಲಿ ಮಂಗಳವನ್ನ ಹಾಡ್ತಾ, ರಾಮದೇವರು ಮತ್ತೆ ಪ್ರಾಣದೇವರ ಸಮಾಗಮ, ಸೀತೆ ಅಪಹರಣಕ್ಕೆ ನಿಲ್ಲಿಸೋದು ಬೇಡ, ರಾಮದೇವರು ಮತ್ತೆ ಪ್ರಾಣದೇವರ ಸಮಾಗಮ, ಇದರ ಸಂಕೇತ ಏನು ಅಂತಂದ್ರೆ, ಪರಮಾತ್ಮನನ್ನ ಅಥವಾ ವೇದ ಶಾಸ್ತ್ರಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಅದು ಪರಮಾತ್ಮ ಹೇಳಿರ್ತಕ್ಕಂಥ ಉಪದೇಶಗಳು ನಮಗೆ ನೇರವಾಗಿ ಅರ್ಥ ಆಗೋದಿಲ್ಲ. ಅದು ಅರ್ಥ ಆಗಬೇಕು ಅಂತಾದ್ರೆ ಪ್ರಾಣದೇವರೇ ಬರಬೇಕು. ಬಾಯಲ್ಲಿ ಕಿಂಚಿದ ಅಪಶಬ್ದ ಇವಾಗೆಲ್ಲವೆಂದು ಹನುಮಂತನು ಶ್ರೀರಾಮನನ್ನು ಅನುಕರಿಸಿದ ಅಂತ. ಹಾಗಾಗಿ ಅಂತಹ ಪರಮಾತ್ಮನನ್ನೇ ಅನುಕರಣೆ ಮಾಡತಕ್ಕಂಥವರು ಪ್ರಾಣದೇವರು. ಹಾಗಾಗಿ ಪರಮಾತ್ಮನ ನಿಜವಾದ ಅರ್ಥ ಏನು, ಅಭಿಪ್ರಾಯ ಏನು, ಅದು ನಮಗೆ ಸರಿಯಾಗಿ ತಿಳಿಯಬೇಕು ಅಂತ ಅಂದ್ರೆ ಅದು ಪ್ರಾಣದೇವರ ಆಶ್ರಯವನ್ನು ಪಡೆದರೆ ಮಾತ್ರ ಸೀತೆ ನಮಗೆ ಸಿಗ್ತಾಳೆ ಅನ್ನೋದನ್ನ ತೋರಿಸ್ಲಿಕ್ಕೆ ರಾಮದೇವರು ತನಗೆ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಹನುಮಂತ ದೇವರನ್ನ ಬಳಸಿಕೊಂಡಿದ್ದಾರೆ. ಕಾರಣ ಏನು ಅಂದ್ರೆ, ಸೇವೆ ಮಾಡಲಿಕ್ಕೆ ಹನುಮಂತ ದೇವರಿಗೆ ಒಂದು ಅವಕಾಶ ಕೊಡಬೇಕು. ಜಗತ್ತಿಗೆ
ಹನುಮಂತ ದೇವರ ಮೂಲಕವೇನೆ ನೀವು ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ. 4 ದಿಕ್ಕಲ್ಲೂ ವಾನರರು ಹೋಗಿದ್ದಾರೆ, ಆದರೆ ಯಾರಿಗೂ ಸೀತೆಯ ಸುಳಿವು ಸಿಕ್ಕಿಲ್ಲ. ಆದರೆ ಹನುಮಂತ ದೇವರು ತಾವು ಸೀತೆಯನ್ನ ನೋಡಿ ರಾಮದೇವರ ಸಂದೇಶವನ್ನ ಸೀತೆಗೆ ಕೊಟ್ಟಿದ್ದಾರೆ. ಸೀತೆ ಚೂಡಾಮಣಿಯನ್ನು ರಾಮದೇವರಿಗೆ ಕೊಟ್ಟಿದ್ದಾರೆ. ಆ ಚೂಡಾಮಣಿಯನ್ನ ರಾಮದೇವರ ಪಾದದಲ್ಲಿ ಇಟ್ಟು ನಮಸ್ಕಾರವನ್ನು ಮಾಡಿ ನಾನು ಏನು ಮುಂದಿನ ಕೆಲಸ ಏನು ಮಾಡಬೇಕು ಅಂತೆಲ್ಲ ಹೇಳಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಮುಂದೆ ಬರ್ತಾ ಇದೆ. ಆಮೇಲೆ ಯುದ್ಧ ಮುಂತಾದ ಎಲ್ಲ ಯುದ್ಧಕಾಂಡ, ಆಮೇಲೆ ಉತ್ತರಕಾಂಡ ಇವೆಲ್ಲವೂ ಕೂಡ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಆದರೆ ಯಥಾಶಕ್ತಿ ಸಂಗ್ರಹ ರಾಮಾಯಣದ ಕೆಲವು ವಿಚಾರಗಳನ್ನು ನಾವಿವತ್ತು ಗಮನ ಹರಿಸಿದ್ದೇವೆ. ಇದು ಹೇಗಿದೆ ಅಂತಂದರೆ, ಸಮುದ್ರ ಸ್ನಾನಕ್ಕೂ ನದಿ ಸ್ನಾನಕ್ಕೂ ಅಂತ ಹೋಗ್ತೀವಿ. ಸ್ನಾನ ಮಾಡೋದು ಹೇಗೆ? ಇಡೀ ನದಿಯ ನೀರನ್ನು ಅಥವಾ ಸಮುದ್ರದ ನೀರನ್ನು ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ತಂಬಿಗೆಯಲ್ಲಿ ತುಂಬಿ ಹಾಕ್ಕೊಳ್ತೀವಿ, ಹೇಳೋದು ಮಾತ್ರ ನಂದು ಸಮುದ್ರ ಸ್ನಾನ ಆಗಿದೆ, ನದಿ ಸ್ನಾನ ಆಗಿದೆ ಅಂತ. ಆದರೆ ಇವತ್ತು ನಾವು ಗಮನ ಹರಿಸಿದ್ದು ಆ ರೀತಿಯಾದ ನದಿ ಸ್ನಾನವೂ ಅಲ್ಲ, ಸಮುದ್ರ ಸ್ನಾನವೂ ಅಲ್ಲ. ಪೂಜೆಯನ್ನು ಮಾಡುವಾಗ ಒಂದು ಉದ್ಧರಣೆಯಲ್ಲಿ ನೀರು ತಗೊಂಡು ದೇವರಿಗೆ ಪ್ರೋಕ್ಷಣೆ ಮಾಡ್ತೀವಲ್ಲ, ನಿನಗೆ ಗಂಗಾದಿ ಸರ್ವತೀರ್ಥಗಳ ನದಿಯ ಸ್ನಾನವನ್ನು ಮಾಡಿಸಿದ್ದೇವೆ ಅಂತ ಆ ಕ್ರಮದಲ್ಲಿ ಇವತ್ತು ನಮ್ಮ ಮನನ ಆಗಿದೆ. ಅಂದ್ರೆ ಸಂಪೂರ್ಣವಾಗಿ ಅಲ್ಲ, ಸ್ವಲ್ಪವೂ ಅಲ್ಲ, ಅದರಲ್ಲೂ ಸ್ವಲ್ಪವಾಗಿದೆ. ಹೇಗೆ ಒಂದು ಉದ್ಧರಣೆಯ ನೀರನ್ನ ಪ್ರೋಕ್ಷಣೆ ಮಾಡಿ ಇದು ಗಂಗಾ ನದಿ ಸ್ನಾನ, ಸಪ್ತ ನದಿಗಳ ಸ್ನಾನ ಅಂತ ಹೇಳ್ತೀವೋ, ಆ ರೀತಿಯಲ್ಲಿ ಕೆಲವು ವಿಚಾರಗಳನ್ನ ಮಾತ್ರ, ಕೆಲವು ಪ್ರಸಂಗಗಳನ್ನ ಮಾತ್ರ ಇವತ್ತು ನಾವು ಗಮನ ಹರಿಸಿದ್ದೇವೆ. ಇನ್ನೂ ಉಳಿದಿರುವಂತಹ ವಿಚಾರಗಳು ಸಾಕಷ್ಟು ಇದೆ. ಈವಾಗಲೇ ಹೇಳಿರುವಂಥದ್ದು, ಇನ್ನು ಹೇಳದೇ ಇರುವಂಥದ್ದು ಇನ್ನೂ ಸಾಕಷ್ಟು ಇದೆ. ಹಾಗಾಗಿ ಅದನ್ನ ಪರಮಾತ್ಮನ ಅನುಗ್ರಹದಿಂದ ನಾವು ಮತ್ತೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಈ ಕಿಂಚಿತ್ ಈ ಮನನದ ಜ್ಞಾನ ಕಾರ್ಯವನ್ನ ಏನು ಮಾಡಿದ್ದೇವೆ, ಇದರಿಂದ ಪರಮಾತ್ಮ ಪ್ರೀತನಾಗಲಿ ಅಂತ ಹೇಳ್ತಾ, ಈ ಇಂತಹ ಜ್ಞಾನ ಕಾರ್ಯಗಳಿಗೆ ಸಹಕಾರ ಮಾಡಿರತಕ್ಕಂಥವ್ರು ಯಾರ್ಯಾರಿದ್ದಾರೆ, ಅದು ಮಠದ ಸಿಬ್ಬಂದಿಯವರಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳು, ಅವರು ಯಾರೇ ಆಗಿರಲಿ, ಅಂಥವರಿಗೆಲ್ಲರಿಗೂ ಕೂಡ ಪರಮಾತ್ಮ ಇನ್ನೂ ಇಂತಹ ಜ್ಞಾನ ಕಾರ್ಯಗಳು ಅವರಿಂದ ಹೆಚ್ಚೆಚ್ಚು ಮಾಡುವಂತೆ, ಅವರು ಅದರಲ್ಲಿ ತೊಡಗುವಂತೆ ಅನುಗ್ರಹ ಮಾಡಲಿ. ಅವರಿಗೂ ಜ್ಞಾನಭಕ್ತಿಯಾದಿಗಳನ್ನು, ಪರಮಾತ್ಮನಲ್ಲಿ ದೃಢವಾದ ನಂಬಿಕೆ ವಿಶ್ವಾಸಗಳನ್ನು, ಜ್ಞಾನಭಕ್ತಿಗಳನ್ನು ಅಭಿವೃದ್ಧಿ ಮಾಡಲಿ. ಜೊತೆಗೆ ಕೇಳುವಂತಹ ಎಲ್ಲ ಭಗವದ್ಭಕ್ತರಿಗೂ, ಹೇಳಿರತಕ್ಕಂತಹ ನನಗೂ, ಅಥವಾ ನನ್ನಲ್ಲಿ ನಿಂತು ಆ ನುಡಿಗಳನ್ನು ನುಡಿಸಿರತಕ್ಕಂತಹ ಪರಮಾತ್ಮನ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ. ಪರಮಾತ್ಮನಲ್ಲಿ ನಂಬಿಕೆ ಅನ್ನೋದು ಅದು ಜಾಸ್ತಿ ಆಗಲಿ. ಯಾವುದೇ ಕಾರಣಕ್ಕೂ ಪರಮಾತ್ಮನಲ್ಲಿ ಅಪನಂಬಿಕೆ ಅನ್ನೋದು ಬರೋದು ಬೇಡ. ಅವನ ವಿಚಾರದಲ್ಲಿ ನಂಬಿಕೆ, ವಿಶ್ವಾಸ, ಶ್ರದ್ಧೆ, ಭಕ್ತಿ ಇದೆಲ್ಲವೂ ಅಭಿವೃದ್ಧಿಯಾಗಲಿ, ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳ್ತಾ, ಈ ಕಾರ್ಯದಿಂದ ಏನು ಪುಣ್ಯ ಪ್ರಾಪ್ತಿಯಾಗಿದೆ ಅದು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ, ಇಷ್ಟು ದಿನಗಳ ಕಾಲ ಏನು ವಾಕ್ಕುಸುಮಗಳ ಸೇವೆ ನಡೆದಿದೆ, ಅಂತಹ ಕುಸುಮಗಳನ್ನು ಗುರುಗಳ ಅಂತರ್ಯಾಮಿಯಾದ ನಾರಾಯಣ ಪಂಡಿತಾಚಾರ್ಯರ ಉಪಾಸ್ಯ ಮೂರ್ತಿಯಾದ ವಾಯುದೇವರ ಅಂತರ್ಯಾಮಿಯಾಗಿರತಕ್ಕಂತಹ ಆ ಪರಮಾತ್ಮನ ಅಡಿದಾವರೆಗಳಲ್ಲಿ ಎಲ್ಲರ ಪರವಾಗಿ ಸಮರ್ಪಣೆಯನ್ನು ಮಾಡ್ತಾ, ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಚಂದ್ರ ರಾಮಾಯಣದ ಕಥಾ ಪ್ರತಿನಿತ್ಯ ಅನುಸಂಧಾನಪೂರ್ವಕವಾಗಿ ನಾವು ನಮ್ಮ ಮತವನ್ನು ಬೆಳೆದಲ್ಲೇ ವಾಯುದೇವರು, ಯಾವ ವಾಯುದೇವರಿಂದ ಮಾತ್ರ ಸಾಧ್ಯವೋ ಪರಿಸರವನ್ನು ವಾಯುದೇವರು, ಆದ್ದರಿಂದ ಅದನ್ನ ಕಥೆಗಳ ಎಲ್ಲ ಕಡೆಯನ್ನು ನಾವು ಅದನ್ನು ತಿಳ್ಕೋಬೇಕಾದಂತಹ ಗುರುಗಳ ಮಾತ್ರ ಸಾಧ್ಯ. ಅವರಿಂದ ಪ್ರಣೀತವಾಗಿರತಕ್ಕ ಅವರು ಕಥಾನಾಯಕರಾಗಿ ಅವರಿಗೆ ಉಪಾಸನೆ ಮಾಡಿಕೊಂಡು ಎಲ್ಲವನ್ನ ಯಾವ್ಯಾವ ಘಟ್ಟಗಳಲ್ಲಿ ಅನ್ನೋದನ್ನ ಇಷ್ಟಿಷ್ಟ ಸಾರ ಅಂತ ಹೇಳ್ತಾರೆ ಭಗವದ್ಗೀತೆ ಮತ್ತು ಇದರಲ್ಲಿ ಯಾವುದು ಗೀತಾ ಮಹಾಭಾರತಕ್ಕೆ ಮತ್ತು ಇನ್ನೊಂದು ಭಾಗವತಕ್ಕೆ ಸಾರೋದ್ಧಾರ, ಆ ಕ್ರಮವನ್ನು ಇಟ್ಟುಕೊಂಡು ಇವರು ಉಪನ್ಯಾಸ ಕ್ರಮ ಹಾಕಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಮಗೆ ಏನೇನು ಬೇಕು ಅದರಿಂದ
ಒಂದು ಶ್ಲೋಕ ಹೇಳಿದಾಗ ಶ್ಲೋಕ ಅಭಿಪ್ರಾಯ ಪರ್ಯಾವಸಾನ ಇಲ್ಲ ಆಗಬೇಕು ಅನ್ನೋದು ನಮಗೆ ಮುಟ್ಟಬೇಕು. ಹಾಗೆ ನಾವು ಆಚರಣೆಯಲ್ಲಿ ಪರ್ಯಾವಸಾನ ಮಾಡಬೇಕು ಅನ್ನೋ ವಿಶೇಷ ಉದ್ದೇಶವನ್ನು ಇಟ್ಕೊಂಡು ಒಂದು ನೂತನ ಶೈಲಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರು ಆಚಾರ್ಯರು. ಅಂತಹ ಆಚಾರ್ಯರಿಗೆ ಅವರು ನಮ್ಮ ಮಠದ ಪರವಾಗಿ ವಂದನೆಗಳು. ಅವರ ಗುರುಗಳ ಆಶೀರ್ವಾದ ಹೀಗೆ ಹೆಚ್ಚೆಚ್ಚಿದ್ದು ಅವರ ಮನೋಭಿಲಾಷೆ ಹೀಗೆ ನಿಂತಿರುವುದು ಈ ರೀತಿಯಲ್ಲಿ ಪೂರ್ಣ ಮಾಡಿಸಿ ನೀಡಿರತಕ್ಕಂಥ ಪ್ರಾಯೋಜಕ ಅಭಿಪ್ರಾಯಗಳು ಕೂಡ ಅವರೇ ಇಷ್ಟಾರ್ಥಗಳನ್ನು ನಾನು ಕೊಟ್ಟು ಸ್ಥಿತಿಯಲ್ಲಿ ಅನುಸಂಧಾನ ಮಾಡುವ ಭಾಗವನ್ನು ಕೊಡಿ ಅಂತ ಬೇಡಿಕೊಂಡ. ಇನ್ನು ನಿರಂತರ ಜ್ಞಾನ ಇರ್ತದೆ. ಮುಂದೆ ನಾಳೆಯಿಂದ ವಾರಗಳಿಂದ ಸ್ವತಃ ಭಾಗವತ ಇರುತ್ತೆ. ತತ್ವಶಾಸ್ತ್ರ ಸಂಪ್ರದಾಯದ ಹೊರಗಡೆ ಶ್ರೀನಿವಾಸಾಚಾರ್ಯ ನಡೆಸಿಕೊಡ್ತಾರೆ. ಇದಕ್ಕೆ ಪ್ರಾಯೋಜಕರು ಪೂರ್ಣ ಮತ್ತು ಆ ಎಲ್ಲ ಸೇವಾಕರ್ತರಿಗೂ ಕೂಡ ನಾನು ಕೊಟ್ಟು ಈ ಕಾರ್ಯವನ್ನು ನಿರಂತರ ನಡೆಸಬೇಕು ಅಂತ ಹೇಳ್ತೀವಿ. ವೈಶಾಖ ಕೃಷ್ಣ ದೇವರು ಹರಿಯನಿರು ನಮ್ಮ ಹರಿಯನಿರು ಹರಿಯನಿರು ನಮ್ಮ ಹರಿಯನಿರು ಬರಿಯ ಮಾತನಾಡಿವ ಬರಡು ಮಾಡಿ ಕೆಡರುವೆ ಹರಿಯನಿರು ನಮ್ಮ ಹರಿಯನಿರು ನಿತ್ಯವಲ್ಲ ಈ ಶರೀರವ ನಿತ್ಯವೆಂದು ನೋಡಿ ರಯ್ಯ ನಿತ್ಯವಲ್ಲ ಈ ಶರೀರವ ನಿತ್ಯವೆಂದು ನೋಡಿ ರಯ್ಯ ಹೊತ್ತು ಕಳೆಯಬೇಡಿ ಕಾಲ ಹೊತ್ತು ಕಳೆಯಬೇಡಿ ಕಾಲ ಮೃತ್ಯುವಾಗುವುದಿರಲಿ ಹರಿಯನಿರು ನಮ್ಮ ಹರಿಯನಿರು ಹಳುಹರಟೆ ಆಡಿಮನವ ಬಿಡುವೋಗು ದೈಯ ಕಾಲ ಹಳುಹರಟೆ ಆಡಿಮನವ ಬಿಡುವೋಗು ದೈಯ ಕಾಲ ಎಡುದಿನದ ಕಥೆಯ ಕೇಳಿರು ವೈಕುಂಠಕ್ಕೆ ಹರಿಯನಿರು ನಮ್ಮ ಹರಿಯನಿರು ಮೆಟ್ಟಿ ಪುಣ್ಯ ಕ್ಷೇತ್ರವನ್ನು ಸುಟ್ಟು ಹೋಗುವುದಯ್ಯ ಪಾಪ ಮೆಟ್ಟಿ ಪುಣ್ಯ ಕ್ಷೇತ್ರವನ್ನು ಸುಟ್ಟು ಹೋಗುವುದಯ್ಯ ಪಾಪ ಮುಟ್ಟಿ ಬರಿಸಿರಯ್ಯ ಮುರಂದರ ಮುಟ್ಟಿ ಬರಿಸಿರಯ್ಯ ಮುರಂದರ ವಿಠಲನ ಶರಣವ ಹರಿಯನಿರು ನಮ್ಮ ಹರಿಯನಿರು ಬರಿಯ ಮಾತನಾಡಿವ ಬರಡು ಮಾಡಿ ಕೆಡರುಬೇಡಿ ಹರಿಯನಿರು ನಮ್ಮ